ನೀವು ಕೂಡ ಒಬ್ಬ ನಟನಾಗೆ ಎಂಟ್ರಿ ಕೊಟ್ರಿ. ಇಬ್ಬರು ಕೂಡ ಈಗ ಒಳ್ಳೆ ದಾಂಪತ್ಯ ಜೀವನ ತೋರಿಸ್ಕೊಡ್ತಾ ಇದ್ದೀರಾ, ಮಾದರಿ ಆಗಿದ್ದೀರಾ. ಅಂದರೆ ಈಗ ನೀವು ಹೇಳಿದ್ರಿ ನಟನೆಗೆ ಸಾಕಷ್ಟು ಕಾರಣಗಳಿದೆ, ನಾನು ನಟನೆಗೆ ಬರಬೇಕು ಅಂತಂದರೆ, ಏನದು? ಬಹುಶಃ BCom ದಿನಗಳಲ್ಲಿ ನಾನು ನನ್ನ ಕಾಲೇಜು BCom ವಿಪುರಂ ಕಾಲೇಜ್, ನನ್ನ ಬೇರೆ ಬೇರೆ ಇದು ಬದುಕಿಗೋಸ್ಕರ ನಮ್ಮ ಹಾಲು ಮಾರೋದು, ಹೂ ಮಾರೋದು ಇತ್ಯಾದಿ ಎಲ್ಲ ಇದ್ದಾಗ ನನಗೆ ನಾನು ಅನೇಕ ಸಿನಿಮಾಗಳು ನೋಡಿದ್ದೀನಿ. ನಾನು ನೀವು ಯು ನೇಮ್ ಇಟ್, ಓಹಿಲೇಶ್ವರ ಎಂದು ಹಿಡಿದು ನಿನ್ನೆ ಮೊನ್ನೆ ಬಂದಿರೋರಿಗೆ ಎಲ್ಲ ಸಿನಿಮಾನು ನೋಡಿದ್ದೀನಿ. ಹಾಗಾಗಿ ನನ್ನ ಟೈಟ್ಲ್ ಕಾರ್ಡ್ ಸಮೇತ ಗೊತ್ತು. ಸೌಂಡ್ ಇಂಜಿನಿಯರ್ ಯಾರು ಅಂತ ಗೊತ್ತು ನನಗೆ. ಸೊ ಅದ್ರಲ್ಲಿ ಬರುವಂಥ ಯಾರೋ ಒಬ್ಬ ಮೈಕ್ ಆಪ್ರೇಟರ್ ಗೊತ್ತು ನನಗೆ. ಸೊ ಆ ಥರದವ್ರಿಗೆ ಫೇಮಸ್ ಅವಾಗೆಲ್ಲ ಚೆನ್ನೈಲೇ ಮಾಡ್ತಿದ್ದು AVM ಜೆಮಿನಿ ಸ್ಟುಡಿಯೋಗಳಲ್ಲಿ. ಸೊ ಅವ್ರದ್ದೆಲ್ಲ ಆ ಥರದ್ದೆಲ್ಲ ನಂಗೆ ಗೊತ್ತು. ಅಂದರೆ ಟೈಟ್ಲ್ ಕಾರ್ಡ್ ಅಷ್ಟು ನೋಡಿದ್ದೀನಿ. ಯಾಕೆ ಅಷ್ಟೇ ಅಂತಂದರೆ ನಾನು ಪ್ರತಿ ದಿವಸ 4 ರಿಂದ 5 ಗಂಟೆ ಕೂತು ಹೂ ಕಟ್ತಿದ್ದೆ ಮನೆಯಲ್ಲಿ. ಕಾಲೇಜ್ ಮುಗಿಯೋದು 2-3 ಗಂಟೆಗೆ ಹೂ ತೊಗೊಂಡೆ ನಾನು ಬಂದರೆ ಸಂಜೆ 4-5 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 10 ಗಂಟೆವರೆಗೆ ಹೂ ಕಟ್ತಿದ್ದೆ. ಆ ಟೈಮ್ ಏನಂದರೆ TV ಹಾಕೊಂಡು ಪಿಕ್ಚರ್ ನೋಡ್ತಾ ಇರೋದು, ಈ ಕಡೆ ಹೂ ಕಟ್ತಾರೆ ನೋಡ್ತಾ ಇರೋದು. ಸೊ ಹಂಗಾಗಿ ನೋಡಿ ಸಾವಿರಾರು ಸಿನಿಮಾ ನೋಡ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಆ ಥರ ಸಿನಿಮಾ ನೋಡಿ ನನಗೆ ಅನ್ನಿಸ್ತು, ಇಷ್ಟು ಚೆನ್ನಾಗಿದೆ ಈ ಮಾಧ್ಯಮ. ಒಬ್ಬ ನಟ ನಟಿಸ್ತಾನೆ, ಯಾರೋ ಒಬ್ಬ ನಿರ್ದೇಶಕ ಬರ್ತಾರೆ, ಯಾರೋ ಸ್ಕ್ರಿಪ್ಟ್ ರೈಟರ್ ಇರ್ತಾರೆ, ಚಿ ಉದಯಶಂಕರ್ ಟೈಟ್ಲ್ ಬರುತ್ತೆ, ಹಂಸಲೇಖ ಟೈಟ್ಲ್ ಬರುತ್ತೆ, ಅಥವಾ ಯಾರೋ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಟೈಟ್ಲ್ ಬರುತ್ತೆ. ಸೊ ಇತ್ಯಾದಿ ಎಲ್ಲ ಬರುತ್ತಲ್ಲ, ಹಾಗಾಗಿ ನಾವ್ಯಾಕೆ ಮಾಡಬಾರ್ದು ಹಾಗೆ ಹೀಗೆ ಅಂತ ಎಲ್ಲ ಅನ್ನಿಸ್ತಿತ್ತು ನನಗೆ ಅವಾಗೆಲ್ಲ. ಆವಾಗ ನಟನೆ ಮಾಡ್ಬೋದಲ್ಲ, ಯಾಕೆ, ಅದು ಕೂಡ ಪ್ರಭಾವಶಾಲಿ ಮಾಧ್ಯಮ, ಗುರುತಿಸ್ಕೊಳ್ಳೋಕ್ಕೆ, ಹೆಸರು ಮಾಡೋಕ್ಕೆ ಹಾಗೆ ಹೀಗೆ ಅಂತೆಲ್ಲ ಅನ್ನಿಸ್ತಿತ್ತು ನನಗೆ. ಆವಾಗ ನಾನೇನು ಮಾಡಿದೆ, ಹವ್ಯಾಸಿ ರಂಗಭೂಮಿ ಏನಂತಾರೆ ಪ್ರೊಫೆಷ್ನಲ್ ಥಿಯೇಟ್ರ್ ಅಲ್ಲ, ಹವ್ಯಾಸಿ ಅಬೇಚೂರ್ ಟ್ರೂಪ್ಸ್ ಅಂತ ಕರೀತಾರೆ, ಅಲ್ಲಿ ಹೋಗಿ ಸೇರಿಕೊಂಡೆ. ನಟರಂಗ ಅಂತ ಒಂದು ಟೀಮು, ಅದಾದಮೇಲೆ ಸಮಷ್ಟಿ ಅಂತ ಒಂದು ಟೀಮು. ಅಂದರೆ ಅವರೆಲ್ಲರೂ ಏನು ಅಂತಂದರೆ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ. ಅಂದರೆ ಒಬ್ಬರು ಸ್ಟಾರ್ಡ್ ಅಕೌಂಟೆಂಟ್ ಇರ್ತಾರೆ, ಒಬ್ಬರು ಬ್ಯಾಂಕ್ ಉದ್ಯೋಗಿ ಇರ್ತಾರೆ, ಒಬ್ಬರು IT ಉದ್ಯೋಗಿ ಇರ್ತಾರೆ, ಒಬ್ಬರು ಟೀಚರ್ ಇರ್ತಾರೆ, ಯಾರೋ ಎಲ್ಲರೂ ಸಂಜೆ ಹೊತ್ತು ಸೇರಿ ಒಂದು ನಾಟಕ 1-2-3 ಗಂಟೆ ಸ್ಪೆಂಡ್ ಮಾಡಿ, ಒಂದು ತಿಂಗಳು ರಿಹರ್ಸಲ್ ಮಾಡಿ, ಅದರ ಒಂದು 4-5 ಶೋ ಮಾಡ್ತಾರೆ ಇತ್ಯಾದಿ ಇರೋವಂಥದ್ದು ಪ್ಯಾಟರ್ನ್ ಅದು. ಅದನ್ನು ಮಾಡ್ತಿದ್ದೆ. ಅದನ್ನು ಮಾಡೋ ಟೈಮ್ ನಂದು MCom ಮುಗಿದೋಯ್ತು. ಅದೇ 1-2-3 ವರ್ಷದಲ್ಲಿ MCom ಮುಗೀತು. ಅದಾದಮೇಲೆ 1 ವರ್ಷ ಕೆಲಸನೂ ಮಾಡಿದೆ. ಅದಾಗ ಒಂದು 2 ಇಯರ್ಸ್ ಆದಮೇಲೆ ನಾನು ನನ್ನ ತಮ್ಮ ಸೇರಿ ಒಂದು ಪುಟ್ಟ ಬಿಸ್ನೆಸ್ ಮಾಡಿದ್ವಿ, ಒಂದು ಟ್ರಾವೆಲ್ ಬಿಸ್ನೆಸ್ಸು. ಇದೆಲ್ಲ ಈ ಒಂದು 3-4 ವರ್ಷ ಮಾಡೋದಕ್ಕೆ ನನಗೆ ತುಂಬ ಗೊಂದಲ ಆಗ್ತಿದೆ. ಹಣ ಬರೋಕ್ಕೆ ಶುರು ಆಯಿತು. ನಮ್ಮ ಫೈನಾನ್ಷಿಯಲ್ ಕ್ರೈಸಿಸ್ ಕಡಿಮೆ ಆಯಿತು, ಹಣ ಬರೋಕ್ಕೆ ಶುರು ಆಯಿತು. ಸ್ವಲ್ಪ ಮನೇಲಿ ಸ್ವಲ್ಪ ಶಾಂತ ಸ್ಥಿತಿಗೆ ಬಂತು. ಆವಾಗ ನನಗೆ ಅನ್ಸೋಕ್ಕೆ ಶುರು ಆಯಿತು ನೋಡಿ, DVJ ಹೇಳಿದ್ದು, ನಿಮ್ಮ ಹೊಟ್ಟೆ ತುಂಬಿದ ಮೇಲೆ ಮನ್ನಣೆಯ ದಾಹ. ಆ 4-5 ವರ್ಷ ಆದಮೇಲೆ ನನಗೆ ಇಲ್ಲ, ನನಗೆ ಇದು ಯಾವುದೂ ಸೆಟ್ ಆಗ್ತಿಲ್ಲ, ನನ್ನ ನಟನೆ ಮತ್ತೆ ತುಡಿತಾ ಇದೆ. ನನಗೆ ಸಂಜೆ ಹೋಗಿ ರಿಹರ್ಸಲ್ ಮಾಡಿ ನಾಟಕ ಮಾಡೋದು ಏನು ಮಜಾ ಅನ್ನಿಸ್ತಾ ಇಲ್ಲ, ನಾನು ಇದನ್ನು ಫುಲ್ ಟೈಮ್ ತೊಗೋಬೇಕು ಅಂತ ಅನ್ಸೋಕ್ಕೆ ಶುರು ಆಗ್ಬಿಡ್ತು. ಆಗ ನಾನು ಎಲ್ಲವನ್ನೂ ಬಿಟ್ಬಿಟ್ಟೆ. ತುಂಬ ದೊಡ್ಡ ಇವತ್ತಿನ ಟೆಕ್ನಾಲಜಿ ಅಥವಾ ಆ್ಯಪು ಅದು ಇದು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ದಟ್ ವುಡ್ ಹ್ಯಾವ್ ಬಿನ್ 100 ಕೋಟಿ ರೂಪಾಯಿ ಬಿಸ್ನೆಸ್ ಆಗಿರೋದು ಅದು. ಹಾಗಾಗಿ ಆದರೆ ಅದಷ್ಟು ನಾನು ಅವತ್ತಿಗೆ ಲಕ್ಷಗಟ್ಟಲೆ ವ್ಯಾಪಾರ ಆಯಿತು ನಮ್ಗೆ ಅವಾಗ. ಅದು ನನ್ನ ತಮ್ಮನಿಗೆ ಬಿಟ್ಟು ನಾನು NSD ಹೋದೆ, ನ್ಯಾಷನಲ್ ಸ್ಕೂಲ್ ಡ್ರಾಮಾಗೆ, ಫುಲ್ ಟೈಮ್ ಕೋರ್ಸ್ ಅದು. ಸೊ ಅದಾಗಿ ಬಂದಮೇಲೆ ನಾನು ಫುಲ್ ಟೈಮರ್ ಅಂತ ಧಾರಾವಾಹಿಗಳು, ಸಿನಿಮಾಗಳೆಲ್ಲ ಟ್ರೈ ಮಾಡ್ತಿದ್ದೆ, ಸಿಗ್ತಿರ್ಲಿಲ್ಲ. ಸಣ್ಣ ಪುಟ್ಟವು ಸಿಗೋದು, ಲೈಕ್ ಮಾಂಗಲ್ಯ ಧಾರಾವಾಹಿಲಿ ಒಂದು ಪುಟ್ಟ ಪಾತ್ರ, ಲಕ್ಷ್ಮೀ ಬಾರಮ್ಮ ಅವಾಗ ಬರ್ತಿತ್ತು, ಈಗಲೂ ಬರ್ತಿದೆ ಅಂತ ತುಂಬ ಜನ ಹೇಳಿ ನಂಗೆ ಶಾಕ್ ಆಗ್ಬಿಡ್ತು ನನಗೆ. ಅವಾಗ ಬರ್ತಿತ್ತು, ಅದರಲ್ಲಿ ಫೋಟೋಗ್ರಾಫರು, ಒಂದೇ ಒಂದಿನ ಒಂದು ಕಾಮಿಡಿ ಟ್ರ್ಯಾಕು ಇತ್ಯಾದಿ ಎಲ್ಲ ಮಾಡ್ತಿದ್ದೆ. ಕ್ರೈಮ್ ಫೈಲ್ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದು ಇವಾಗ ಎಪಿಸೋಡ್ಸ್ ಇದೆ. ನಂಗೆ ತುಂಬ ಜನ ನಮ್ಮ ವೀಕ್ಷಕರು, ಸಬ್ಸ್ಕ್ರೈಬರ್ಸು, ಪರಮ್ ಇದು ನೀವು ಅಂದ್ಬಿಟ್ಟು ನನಗೆ ಆ ವಿಡಿಯೋನ ಕಟ್ ಮಾಡಿ ಕಳಿಸ್ತಿರ್ತಾರೆ. ಮೂನಪ್ಪ ನಾನೇ ಅಂತ, ಏನು ಸರ್ ನೀವು ಒಳ್ಳೆ ನಟ ಸರ್ ಹಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಪ್ಪ ನಟನೆ ಸಿಗಲಿಲ್ಲ ಅಂತಲೇ ನಾನು ಈ ಕಡೆ ಬಂದಿದ್ದು ಯೂಟ್ಯೂಬ್ ಕಡೆ ಅಂತ. ಸೊ ಆ ಥರದ್ದೆಲ್ಲ ಟ್ರೈ ಮಾಡ್ತಿದ್ದೆ, ಬಟ್ ವರ್ಕೌಟ್ ಆಗ್ತಿರ್ಲಿಲ್ಲ. ನಂಗೆ ಈಗ ಅನ್ಸೋದೇನು ಅಂತಂದರೆ, ಆ್ಯಕ್ಚುಲಿ ನನಗೆ ಆ ಕಾಯುವ ತಾಳ್ಮೆ ಇರಲಿಲ್ಲ. ಆಗ ಸಿಕ್ತಿತ್ತು ಅಂದರೆ ಆ್ಯಕ್ಚುಲಿ ಆ ಪ್ರಾಸೆಸ್ ತುಂಬ ಚೆನ್ನಾಗಿತ್ತದು. ಸಣ್ಣ ಪಾತ್ರ ಸಿಗೋದು ಧಾರಾವಾಹಿಲಿ, ಸಿನಿಮಾಗಳಲ್ಲಿ ಪುಟ್ಟ ಪಾತ್ರ ಸಿಗೋದು. ಬಟ್ ನಾನು ಪಾತ್ರ ಮಾಡಿ ಬಂದರೆ ಆ ಪಾತ್ರ ಚೆನ್ನಾಗಿ ಮಾಡ್ತೀರ ನೀವು ಅಂತ ರೆಕಗ್ನೈಸ್ ಮಾಡೋರು, ಚೆನ್ನಾಗಿತ್ತು. ಬಟ್ ನಾನು ಇನ್ನೊಂದು 2 ವರ್ಷ ಕೊಟ್ಟಿದ್ರೆ, ಅಟ್ಲೀಸ್ಟ್ 2 ವರ್ಷ ತಾಳ್ಮೆಯಿಂದ ಕೊಟ್ಟಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಆಗ್ತಿತ್ತೇನೋ. ಅಷ್ಟೊತ್ತಿಗೆ ಏನಾಗೋಯ್ತು, ನನ್ನ ಫೈನಾನ್ಷಿಯಲಿ ಹೊಡೆತ ಬೀಳೋಕ್ಕೆ ಶುರು ಆಗೋಯ್ತು. ಯಾಕಂದರೆ ನನ್ನ ಬಿಸ್ನೆಸ್ ಬಿಟ್ಬಿಟ್ಟಿದ್ದೀನಿ, ಜಾಬ್ ಹೋಗ್ತಾ ಇಲ್ಲ, ಫುಲ್ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ, ಆ ಥರದ್ದೆಲ್ಲ ಆಗೋಕ್ಕೆ ಶುರು ಆಯಿತು. ಸೊ ಅವಾಗ ಏನಾಯಿತು, ಇಲ್ಲ ನಾನು ಏನಾದ್ರು ಬೇರೆ ಮಾಡ್ಬೇಕು ಹಾಗೆ ಅಂತ ಅಂದ್ಕೊಂಡಾಗ ಏನಾಯಿತು, ನಾನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರಿಕೊಂಡೆ. ಜೈತೀರ್ಥ ಅಂತ, ಈಗ ಬೆಲ್ ಬಾಟಮ್ ಸಿನಿಮಾ ಮಾಡಿದ್ರಲ್ಲ, ಬೆಲ್ ಬಾಟಮ್, ಒಲವೆ ಮಂದಾರ, ಈಗ ಮೊನ್ನೆ ಕೈವಾ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಡೈರೆಕ್ಟ್ರು ನಮ್ಮ ನಾಟಕದವರು, ನಮ್ಮ ಸೀನಿಯರು, ತುಂಬ ದೊಡ್ಡ ಸೀನಿಯರ್ ಅವರು. ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಸೇರಿಕೊಂಡೆ. ಅಲ್ಲೇನು ದುಡ್ಡು ಬರ್ತಿರ್ಲಿಲ್ಲ, ಬಟ್ ಆ ಟೈಮಲ್ಲಿ ಆ ಒಂದು ಟೈಮ್ ಗ್ಯಾಪಲ್ಲಿ ಕೆಲಸ ಇರಲಿಲ್ಲ, ನನಗೆ ಏನೂ ಕೆಲಸ ಇರಲಿಲ್ಲ, ನಟನೆಲ್ಲ ಏನೂ ಇಲ್ಲ. ಅವಾಗ ಮಾಡ್ತಾ ಆ್ಯಕ್ಚುಲಿ ನಂಗೆ ನಟನೆ ಬಗ್ಗೆ ಆಸಕ್ತಿನೇ ಹೊರಟೋಯ್ತು, ತುಂಬ ಕಡಿಮೆ ಆಗ್ಬಿಡ್ತು. ಯಾಕಂದರೆ ನಿರ್ದೇಶನ ಅನ್ನೋದರಲ್ಲಿ ಅಥವಾ ಬರವಣಿಗೆಯಲ್ಲಿ ಏನೂ ಇದೆ. ಯಾಕಂದರೆ ಅಲ್ಲಿ ಡೈರೆಕ್ಟ್ರುಗಳು ತುಂಬ ಸುಪ್ರೀಮ್ ಆಗಿರ್ತಾರೆ ಸೆಟ್ಟಲ್ಲಿ. ಸೊ ಹೊರಗಡೆ ಅದು ರಿಲೀಸ್ ಆಗಿ ಬಂದಮೇಲೆ ಜನ ನಟರನ್ನು ನೋಡ್ತಿರ್ತಾರೆ, ಬಟ್ ಸೆಟ್ಟಲ್ಲಿ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಡೈರೆಕ್ಟ್ರೇ ಕ್ಯಾಪ್ಟನ್ ಆಫ್ ದ ಶಿಪ್ಪು. ಅವ್ರ ಮಾತನ್ನೆಲ್ಲರೂ ಕೇಳ್ತಿರ್ತಾರೆ. ಇಡೀ ಸೆಟ್ಟು ಅಲ್ಲಿ ನೀರು ಕೊಡೋ ಹುಡುಗನಿಂದ ಹಿಡಿದು ಒಂದು ಸ್ಟಾರ್ವರೆಗೂ, ಹೌದು ಹೀಗೆ ಮಾಡ್ಬೇಕಾ ಮಾಡ್ತೀವಿ ಅಂತಿರ್ತಾರೆ.
ಸೊ ಅಲ್ವಾ ಇದರಲ್ಲೇನೋ ಕ್ರಿಯೇಟಿವ್ ಪ್ರಾಸೆಸ್ ಇದೆ ಅಂತ ಅನ್ಸಕ್ಕೆ ಶುರು ಆಯ್ತು ನನಗೆ. ಅಲ್ಲಿಂದ ನಿಮಗೆ ನಿರ್ದೇಶನದ ಕಡೆ ಒಲವು ಬಂದ್ಬಿಡ್ತು. ಸೊ ನಾನು ದೆನ್ ಆ ಇನ್ಪುಟ್ಸ್ನ ಇಟ್ಕೊಂಡು, ಆ ಡೈರೆಕ್ಷನ್ ಇನ್ಪುಟ್ಸ್ನ ಇಟ್ಕೊಂಡು ನಾನು ಡಾಕ್ಯುಮೆಂಟ್ರೀಸ್ ಶುರು ಮಾಡಿದೆ. ಸಾಕ್ಷ್ಯಚಿತ್ರಗಳು, ಕನ್ನಡದ ಕವಿಗಳ ಬಗ್ಗೆ, ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ, ಮತ್ತೆ ತೇಜಸ್ವಿ. ಆಗ ಕಲಾ ಮಾಧ್ಯಮ ಹುಟ್ಕೊಂಡಿದ್ದ? ಕಲಾ ಮಾಧ್ಯಮ ಹುಟ್ಟಿದ್ದು ಈ ಡಾಕ್ಯುಮೆಂಟ್ರಿ ಒಂದು 2-3 ಆದಮೇಲೆ. ಓಕೆ. ಡಾಕ್ಯುಮೆಂಟ್ರಿಗಳು ಮಾಡಿದಾಗ ಅದಕ್ಕೇನು ಹೆಸರೇ ಇಲ್ಲ ನಮ್ಗೆ ಏನು ಅಂತ, ಸುಮ್ಮನೆ ಯಾರೋ ಮಾಡಿಬಿಡೋದು, ಅದು ನನ್ನ ಹೆಸರು ನಿರ್ದೇಶನ, ನನ್ನ ಹೆಸರು ಹಾಕೊಳ್ಳೋದು ಡಾಕ್ಯುಮೆಂಟ್ರಿ. ಇದು ಅವಾಗಿನ್ನೂ ಯೂಟ್ಯೂಬ್ ಇತ್ತು, ಬಟ್ ಇಂಟರ್ನೆಟ್ ತುಂಬ ಕಾಸ್ಟ್ಲಿ ಇತ್ತು. ಸಿಡಿಗಳು ಮಾಡೋದು, ತೊಗೊಂಡೋಗಿ ಯಾರಿಗೋ ನಾನು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ನೋಡಿ ಅನ್ನೋದು ಇತ್ಯಾದಿ ಎಲ್ಲ ಮಾಡ್ತಿದ್ದೆ ಅವಾಗ 2012 ಟೈಮಲ್ಲಿ, ಅಂದರೆ ಈಗ ಒಂದು 12-13 ವರ್ಷದ ಹಿಂದೆ. ಆವಾಗ ನಾನು ನನ್ನ ಪತ್ನಿ ಆವಾಗ ಪರಿಚಯ ಆಗಿದ್ವಿ ನಾವು. ಸೊ ಆವಾಗ ನಾವು ಯೋಚನೆ ಮಾಡ್ತಿದ್ದಾಗ, ಇಲ್ಲ ನಾವೊಂದು ಸಂಸ್ಥೆ ಮಾಡ್ಕೋಬೇಕು, ನಾವೊಂದು ಬ್ಯಾನರ್ ಥರ. ಅಂದರೆ ನೆಕ್ಸ್ಟು ಈಗ ಆ ಡಾಕ್ಯುಮೆಂಟ್ರಿಗಳು ಮಾಡಿದ್ಮೇಲೆ ಕೆಲವು ಕಾರ್ಪೊರೇಟ್ಸ್ ಕರೆಯೋಕ್ಕೆ ಶುರು ಮಾಡಿದ್ರು ನನ್ನ ಕಾರ್ಪೊರೇಟ್ಸು. ನಂದೊಂದು ಡಾಕ್ಯುಮೆಂಟ್ರಿ ಮಾಡಿಕೊಡಿ, ಒಂದು ಕಾರ್ಪೊರೇಟ್ ವಿಡಿಯೋ ಮಾಡಿಕೊಡಿ, ಆ್ಯಡ್ಸ್ ಮಾಡಿಕೊಡಿ ಅಂತೆಲ್ಲ. ಆವಾಗ ಇದಕ್ಕೆ ಯಾವ್ದಾದ್ರು ಹೆಸರು ಇಡಬೇಕಲ್ಲ ಇದಕ್ಕೆ ಅಂದಾಗ, ದೆನ್ ನಾನು ನನ್ನ ಪತ್ನಿ, ಇಲ್ಲ ಇದಕ್ಕೆ ಕಲಾ ಮಾಧ್ಯಮ ಅಂತ ಹೆಸರಿಡಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ ಇಲ್ಲ, ತುಂಬ ದೊಡ್ಡದಾಗಿ ಏನು ಅಂದ್ಕೊಂಡಿಲ್ಲ ಮೇಡಮ್ ನಾವು. ತುಂಬ ದೊಡ್ಡದಾಗಿ ಇದಕ್ಕೆ ಅಂದರೆ ಕಲಾ ಮಾಧ್ಯಮ ಅಂತ ಇವತ್ತಿಗೆ ಏನೂ ಕಲ್ಪನೆ ಇಲ್ಲ. ವಿ ಆಲ್ ಸ್ಟಾರ್ಟೆಡ್ ವಿತ್ ಝೀರೋ ಆ್ಯಂಡ್ ಮೈನಸ್ಸಿಂದ. ನಾವು ಆರ್ಟಿಸ್ಟು. ಸೊ ನಾವು ಏನೇ ಹೇಳಬೇಕಾದ್ರೂ ಇರೋ ಮೀಡಿಯಾ ಏನು ಆರ್ಟೇ. ಸೊ ಹಂಗಾಗಿ ಕಲಾ ಮಾಧ್ಯಮ, ವಿ ಆರ್ ಆರ್ಟಿಸ್ಟ್, ಸೊ ವಿ ಸೇ ಇಟ್ ಥ್ರೂ ಆರ್ಟ್. ಸೊ ಕಲಾ ಮಾಧ್ಯಮ ಅಂತ ಅಂದ್ಕೊಂಡು ನಾವು ಶುರು ಮಾಡಿದ್ದು. ಸೊ ಹಾಗಾಗಿ ಏನೂ ಇಲ್ಲ, ಹೋದ್ವಿ, ಅದನ್ನು ರಿಜಿಸ್ಟರ್ ಮಾಡಿದ್ವಿ. ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ನಾವು ಮಾಡ್ತಿದ್ವಿ. ಅದ್ರ ಮೂಲಕನೇ ನಾಟಕಗಳು ಮಾಡೋದು, ಕೆಲವು ವರ್ಕ್ಶಾಪ್ಸ್ ಮಾಡೋದು, ಸಮ್ಮರ್ ಕ್ಯಾಂಪ್ಗಳು ಮಾಡೋದು, ಡಾಕ್ಯುಮೆಂಟ್ರಿಗಳು ಮಾಡೋದು, ಇದು ಎಲ್ಲವೂ ಅದರ ಅಂಡರ್ ಮಾಡ್ತಿದ್ವಿ ನಾವು. ಸೊ ಆವಾಗೇನಾಯಿತು, 2014ಕ್ಕೆ ಕೆಲವರು ನಾನು ಸಿಡಿಲಿ ಹಾಕ್ಕೊಂಡು ನನ್ನ ಸಾಕ್ಷ್ಯಚಿತ್ರಗಳನ್ನು ತೊಗೊಂಡೋಗಿ ನೋಡಿ ಅಂತ ಕೊಡ್ತಿದ್ದೆ. ಬೆಂಗಳೂರಿಂದ ಹೊರಗಡೆ ಇರೋರು ಲಿಂಕ್ ಏನಾರು ಇದ್ರೆ ಕಳಿಸಿ, ಯೂಟ್ಯೂಬ್ದು ನೋಡ್ತೀವಿ ಅಂತಿದ್ರು ಅವರು. ಉದಾಹರಣೆಗೆ ಈಗ ಬೆಂಗಳೂರಿನ ಹೊರಗಡೆ ಬಾಗಲಕೋಟೆಲಿ ಒಂದು ಕಾಲೇಜ್ ಇದೆ, ಅವ್ರ ಬಗ್ಗೆ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ, ಏನಾದ್ರು ಲಿಂಕ್ ಇದ್ರೆ ಕೊಡಿ ಅಂತ ಕೇಳೋರು. ಅವಾಗ ಅಲ್ಲಿಗೆ ಹೆಂಗೆ ಸಿಡಿ ಕೊಡೋದು, ಆಯ್ತೀರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಯೂಟ್ಯೂಬ್ಗೆ ಆ ವಿಡಿಯೋ ಹಾಕಿ ಮಾಡ್ಬೇಕಾದ್ರೆ ಅವಾಗ ಏನಾಯಿತು, ಕಲಾ ಮಾಧ್ಯಮ ಅನ್ನೋ ಹೆಸರಲ್ಲಿ ಕ್ರಿಯೇಟ್ ಮಾಡಿದ್ವಿ ನಾವು ಅದನ್ನು. ಕಲಾ ಮಾಧ್ಯಮ ಅನ್ನೋ ಹೆಸರಲ್ಲಿ 2014ರಲ್ಲಿ ಕಲಾ ಮಾಧ್ಯಮ ಶುರು ಆಯಿತು. 2014 ಅಕ್ಟೋಬರಲ್ಲಿ. ಸೊ ನಾವು ಅದನ್ನು ಶುರು ಮಾಡಿದ್ವಿ. ಆವಾಗ ನನ್ನ ಭಾಳ ದೊಡ್ಡ ಕ್ರೈಸಿಸಿನ ದಿನಗಳು. ಅವಾಗ ಆರ್ಥಿಕವಾಗಿ ಹೊಡ್ತಾ ತಿಂದಿದ್ದೀನಿ. ಸೊ ಹಾಗಾಗಿ ಕೆಲಸ ಆಗ್ತಾಯಿಲ್ಲ, ಇನ್ನೊಂದು ಆಗ್ತಾಯಿಲ್ಲ. ತುಂಬ ಒಬ್ಬ ಕ್ರಿಯೇಟಿವ್ ವ್ಯಕ್ತಿಗೆ ನೀವು ಮುಚ್ಚಿಟ್ಬಿಟ್ರೆ ಆತನ ಒಳಗಡೆ ತುಂಬ ಶಕ್ತಿ ಇದೆ, ಹೇಳೋಕ್ಕಾಗ್ತಿಲ್ಲ ಅಥವಾ ಆಕೆ ಅಂದಾಗ ತುಂಬ ಸಮಸ್ಯೆ ಆಗುತ್ತೆ. ಅದೆಲ್ಲ ಒತ್ತಡಗಳಿತ್ತು ನನಗೆ. ಕಲಾ ಮಾಧ್ಯಮ ಅಂತ ಹೆಸರಿಟ್ಟು ಅಲ್ಲಿ ನಾವು ಡಾಕ್ಯುಮೆಂಟ್ರಿಗಳು ಹಾಕೋಕ್ಕೆ ಶುರು ಮಾಡಿದ್ವಿ. ನಮ್ಮದು ಹಾಕಿ ಅದನ್ನೆಲ್ಲ ಶೇರ್ ಮಾಡ್ತಿದ್ವಿ ಅಂತ. ಅದಾದಮೇಲೆ ನಾನು ಬ್ಯುಸಿಯಾಗಿ ಶುರು ಆದೆ. ಅಂದರೆ ಕರ್ನಾಟಕದಲ್ಲಿ ಒಳ್ಳೆ ಡಾಕ್ಯುಮೆಂಟ್ರಿ ಮಾಡ್ತಾರೆ ಇವರು ಚೆನ್ನಾಗಿ. ನನ್ನ ಮೊದಲನೇ ಡಾಕ್ಯುಮೆಂಟ್ರಿ ತುಂಬ ಚೆನ್ನಾಗಿತ್ತು ತೇಜಸ್ವಿ ಅವ್ರ ಬಗ್ಗೆ. ಸೊ ಚೆನ್ನಾಗಿ ವರ್ಕ್ ಮಾಡ್ತಾರೆ ಇವರು, ನಾನ್ ಫಿಕ್ಷನ್ ವರ್ಕ್ಸ್ಗಳು ಹಾಗಾಗಿ ಅಂತ. ಆವಾಗ ವರ್ಕ್ ಮಾಡ್ತಿದ್ದಾಗ ಏನಾಯಿತು, ಅದೇನು ವರ್ಷ ಪೂರ್ತಿ ಇರ್ತಾ ಇರಲಿಲ್ಲ. ಈಗ ಉದಾಹರಣೆಗೆ ಒಂದು ಡಾಕ್ಯುಮೆಂಟ್ರಿ ಅಥವಾ ಒಂದು ಕಾರ್ಪೊರೇಟ್ ವಿಡಿಯೋ ಯಾವುದೋ ಒಂದು ಬರೋದು, 1 ತಿಂಗಳು 2 ತಿಂಗಳು ಕೆಲಸ ಇರೋದು, 1 ತಿಂಗಳು ಖಾಲಿ ಆಗ್ತಾಯಿದೆ, ಆರಾಮಿರ್ತಿದೆ. ಆವಾಗ ಈ ಬೇರೆ ಬೇರೆ ಡಾಕ್ಯುಮೆಂಟ್ರಿಗಳಿಗೆ ಮಾಡಿದ ಇಂಟರ್ವ್ಯೂಸ್ಗಳಿದ್ವಲ್ಲ, ಉದಾಹರಣೆಗೆ ತೇಜಸ್ವಿ ಅವ್ರ ಕುರಿತ ಡಾಕ್ಯುಮೆಂಟ್ರಿಗೆ ನಾನೊಂದು 100 hours ಫುಟೇಜ್ ಶೂಟ್ ಮಾಡಿದ್ದೆ. 100 hours ಆಫ್ ಇಂಟರ್ವ್ಯೂಸ್, ಬೇರೆಯವರು ಒಂದು 50 ಜನದ್ದು. ಬಟ್ ಡಾಕ್ಯುಮೆಂಟ್ರಿನಲ್ಲಿ ಬಳಸೋಕ್ಕಾಗಿದೆ ಫ್ಯೂ ಮಿನಿಟ್ಸ್ ಬಿಟ್ಸ್ ಥರ, ಮಿಕ್ಕಿದೆಲ್ಲ ಅನ್ಯೂಸ್ಡ್ ಆಗಿತ್ತು. ಆ ಫುಟೇಜ್ಗಳನ್ನು ನಾನು ಯೂಟ್ಯೂಬ್ಗೆ ಹಾಕೋಕ್ಕೆ ಶುರು ಮಾಡಿದೆ, ಅನ್ಎಡಿಟೆಡ್ ಕೆಲವನ್ನ. ಸಣ್ಣ ರೆಸ್ಪಾನ್ಸ್ ಬರೋದು, ಫುಲ್ ಇಂಟರ್ವ್ಯೂ ಚೆನ್ನಾಗಿದೆ, ಚೆನ್ನಾಗಿದೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಎಷ್ಟು ಜನ? 5 ಜನ, 10 ಜನ, ಯಾವುದಕ್ಕೋ 2 ಜನ, ಯಾವುದೋ ಒಂದು 100 ನೋಡ್ಬಿಟ್ಟು ನಾನು ಹೆಂಡ್ತಿ ತುಂಬ ಖುಷಿ ಪಡ್ತಾಯಿದ್ವಿ. ಯಾರೋ ನಮ್ಮ ಇಂಟರ್ವ್ಯೂ 100 ಜನ ನೋಡ್ಬಿಟ್ಟಿದ್ದಾರೆ, ವಾವ್ ಗ್ರೇಟ್ ಅಂತ ನಾವು ಬೆನ್ನು ತಟ್ಕೊಂಡು ಓಡಾಡ್ತಿದ್ವಿ ನಾವು. ಸೊ ಆ ಥರ ಎಲ್ಲ ಇತ್ತು. ಇಷ್ಟೆಲ್ಲ ಆಗೋ ಟೈಮ್ಗೆ ನನ್ನ ಮಗ ಹುಟ್ಟಿದ್ದ. ನನ್ನ ಮದುವೆ ಆಗಿತ್ತು 2015ರಲ್ಲಿ. ಆಮೇಲೆ ನನ್ನ ಮಗ ಹುಟ್ಟಿದ್ದ. ಸೊ ನಾನು ಈ ಯೂಟ್ಯೂಬು, ನಾನು ನನ್ನ ಹೆಂಡತಿ ನಾಟಕ ಬಂದಾಗ ಯಾವುದೋ ಒಂದು ಸಣ್ಣ ಪುಟ್ಟ ಸಿನಿಮಾ ಇಂಥವೆಲ್ಲ ಮಾಡ್ಕೊಂಡು ಮಿಸ್ಲೇನಿಯಸ್ ಒಂದು ಪ್ರೊಫೆಷನ್ ಆಗಿ ತಗೋಬೇಕು ಅಂತ ನೀವು ಕೂಡ ಮನಸ್ಸಲ್ಲೂ ಅನ್ಕೊಂಡಿಲ್ಲ. ನಾನು ಆ್ಯಕ್ಚುಲಿ ಯೂಟ್ಯೂಬ್ ದುಡ್ಡು ಬರುತ್ತೆ ಅಂದರೆ ಎಲ್ರಿಗೂ ಬೈತಾ ಇದ್ದೆ. ಅದೊಂದು ಜೂಜು ಇವತ್ತು ಬರ್ತಾವಲ್ಲ ಆ್ಯಪ್ಗಳು, ಈ ನೀವು ಕ್ರಿಕೆಟ್ ಟೀಮ್ ಮಾಡ್ಕೊಂಡು ಕಾಸು ಮಾಡಿ ಅಂತ ಬೈತಾ ಇರ್ತೀವಲ್ಲ, ಇದೆಲ್ಲ ಮಾಡಬೇಡಿ, ಇದು ಜೂಜು ಹಾಗೆ ಹೀಗೆ ಅಂತ. ಸೊ ಸೇಮ್ ವೇ ಯೂಟ್ಯೂಬ್ ಅಂದ್ಕೊಂಡು ನಾನು ಎಲ್ರಿಗೂ ಬೈತಾ ಇದ್ದೆ. ಯೂಟ್ಯೂಬಲ್ಲಿ ಕಾಸು ಬರುತ್ತೆ ಅಂದಾಗ ಸುಳ್ಳು, ಅದೆಲ್ಲ ಮೋಸ ಅಂತ. ಸೀರಿಯಸ್ಲಿ ಅದೇನಾಯಿತು, 2019 ಸಮಯಕ್ಕೆ ನಾನೊಂದು 20 ಡಾಕ್ಯುಮೆಂಟ್ರಿ ಮಾಡಿಬಿಟ್ಟಿದ್ದೆ. ಅಥವಾ ಇತ್ಯಾದಿ ಆ್ಯಡ್ ಫಿಲ್ಮ್ ಮೇಕರಾಗಿ ಗುರುತಿಸ್ಕೊಂಡಿದ್ದೆ. 2019 ಟೈಮಿಗೆ ನನ್ನ ಸ್ನೇಹಿತರೊಬ್ಬರು ಬಂದರು. ಅವ್ರು ಬಂದು, ಪರಮ್ ನೀವು ಅವರು ಒಂದು ಯೂಟ್ಯೂಬ್ ಪೇಜ್ ಮಾಡ್ಕೋಬೇಕು ಅಂತ ಹೇಳಿ ರಿಸರ್ಚ್ ಮಾಡ್ಕೊಂಡಿದ್ರು. ನಂಗೆ ಯೂಟ್ಯೂಬ್ ಬಗ್ಗೆ ABCD ಗೊತ್ತಿಲ್ಲ. ಯಾರೋ ಕೇಳಿದ್ರು, ಲಿಂಕ್ ಕಳಿಸಿ ನಾನು ನಿಮ್ಮ ವರ್ಕ್ ನೋಡಬೇಕು ಅಂದರು. ಯೂಟ್ಯೂಬ್ ಒಂದು ಕ್ರಿಯೇಟ್ ಮಾಡಿ ಕಲಾ ಮಾಧ್ಯಮ ಅಲ್ಲಿ ನಮ್ಮ ಡಾಕ್ಯುಮೆಂಟ್ರಿಗಳಾಗಿ ಲಿಂಕ್ ಕಳಿಸ್ತಿದ್ವಿ. ಆದರೆ ಅದನ್ನು ಹೇಗೆ ಮಾನಿಟೈಸ್ ಮಾಡಬೇಕು, ಅದು ಮಾನಿಟೈಸ್ ಆಗುತ್ತಾ ಇಲ್ಲೋ ಏನೂ ಗೊತ್ತಿಲ್ಲ. ಜಸ್ಟ್ ಅಪ್ಲೋಡ್ ಇಟ್, ಸೆಂಡ್ ದೆಮ್. ಅದಕ್ಕೊಂದು ತಮ್ನೈಲ್ ಹಾಕ್ಬೇಕು ಗೊತ್ತಿಲ್ಲ, ಸರಿಯಾಗಿರೋ ಟೈಟ್ಲು
ಈ ಡಾಕ್ಯುಮೆಂಟ್ರಿ ಅಷ್ಟೇ ಇಟ್ಬಿಟ್ರೆ ಏನೂ ಇಲ್ಲ, ಅದಕ್ಕೊಂದು ಆಕರ್ಷಕವಾದ ಒಂದು ಶೀರ್ಷಿಕೆ ಕೊಡಬೇಕು ಏನೂ ಗೊತ್ತಿಲ್ಲ. 2019ಕ್ಕೆ ಆ ಗೆಳೆಯ ಬಂದು ನೀವೊಂದು ಯೂಟ್ಯೂಬ್ ಮಾಡಿದಿರಲ್ಲ ಒಂದು, ಅದರಲ್ಲಿ ಎಷ್ಟು ದುಡ್ಡಿದೆ ನಾನು ಚೆಕ್ ಮಾಡಲ ಅಂದರು. ನಾನು ಸರ್ ಸುಮ್ಮನೆ ರೀ ಸರ್, ದುಡ್ಡಲ್ಲಿ ಇರುತ್ತೆ ಅದರಲ್ಲಿ. ಇರುತ್ತೆ ಕೊಡಿ ನೋಡ್ತೀನಿ ಅಂದರು. ನಾನು ನೋಡಿ ಚೆಕ್ ಮಾಡಿ ಇದರಲ್ಲೊಂದು 8,000 ರೂಪಾಯಿ ದುಡ್ಡಿದೆ ನೋಡಿ ಅಂದರು. 2019ರಲ್ಲಿ 8,000 ರೂಪಾಯಿ ಇದೆ ಅಂದರು. ನಾನು ಸರ್ 8,000 ರೂಪಾಯಿ ಕೊಡಿ ಅಂದೆ ನಾನು. ಯಾಕಂದ್ರೆ ಅವಾಗೆಲ್ಲ ತುಂಬ ಇದಿತ್ತು. ಆಗಲ್ಲ ಇದು ನಾವು ಮಾನಿಟೈಸ್ ಮಾಡಬೇಕು, ಮಾಡಿ ಇದು ಏನೋ ಅಪ್ಲೈ ಮಾಡಬೇಕು, ಅವ್ರು ಅಪ್ರೂವಲ್ ಕೊಡ್ತಾರೆ, ಆ ಥರದ್ದು ಏನೋ ಒಂದಷ್ಟು ಪ್ರೊಸೀಜರ್ ಹೇಳಿದ್ರು. ಓ ಹೌದಾ, ಓಕೆ ಸರಿ ಹಾಗಾದರೆ ಮಾಡಿ. ನಾನು ಅದೇ ಥರ ಅಂದ್ಕೊಂಡೆ, ಇದು ಯಾವುದೋ ಜೂಜಿನ ಥರದ್ದು ಯಾವುದೋ ಒಂದು ವರ್ಕ್ ಇದೆಲ್ಲ ಎಲ್ಲಾಗುತ್ತೆ ಬಿಡಿ, ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಬಟ್ ಅವ್ರೇನು ಮಾಡಿದರು, ಅದನ್ನೆಲ್ಲ ಮಾಡಿದರು. ಮಾನಿಟೈಸೇಷನ್ ಪ್ರೊಸೆಸ್ ಹೇಗೆ ಮಾಡಬೇಕು ಅಂತೆಲ್ಲ ಮಾಡಿದರು. ಸರಿ ಆಯ್ತದು. ಸರಿಯಾಗಿ ಈಗ ಆ ಟೈಮಿಗೆ ಏನಾಗೋಯ್ತು, ಅದೇ ಟೈಮಿಗೆ ಕರೆಕ್ಟಾಗಿ ಕೋವಿಡ್ ಬಂದ್ಬಿಡ್ತು. 2019 ಎಂಡಿಗೆ ಅವ್ರು ನಂಗೆ ಸಿಕ್ಕಿದೆಲ್ಲ ಮಾತಾಡ್ತಿದ್ದೀವಿ. 2020 ಮಾರ್ಚ್ಗೆ ಕೋವಿಡ್ಡು, ಜನತಾ ಕರ್ಫ್ಯೂ ಮಾರ್ಚ್ 22ಕ್ಕೆ. ಮಾರ್ಚ್ 22 ಯಾವಾಗದು 2020 ಮಾರ್ಚ್ 22 ಜನತಾ ಕರ್ಫ್ಯೂ. ಅದೇ ಮೋದಿಜಿ ಎಲ್ಲರೂ ಚಪ್ಪಾಳೆ ಹೊಡೀರಿ ಅಂತ ನಮ್ಮ ಜನ ತಟ್ಟೆಗಿಟ್ಟೆಲ್ಲ ಹೊಡಿತಿದ್ರಲ್ಲ, ಆ ದಿನ ನನ್ನ ಮಗಳು ಹುಟ್ಟಿದ ದಿನ ಅದು. ಸೇಮ್ ಡೇ ಮೈ ಡಾಟರ್ ಈಸ್ ಬಾರ್ನ್. ನಂಗೆ ತುಂಬ ಒತ್ತಡ, ಟೆನ್ಷನ್ನು. ಯಾಕಂದರೆ ಇಡೀ ದೇಶ ಲಾಕ್ಡೌನ್. ನಮ್ಮ ಪ್ರೊಫೆಷನ್ ಏನು, ಹೊರಗಡೆ ಹೋಗಬೇಕು, ಡಾಕ್ಯುಮೆಂಟ್ರಿ ಶೂಟ್ ಮಾಡಬೇಕು, ತರಬೇಕು, ಎಡಿಟ್ ಮಾಡಬೇಕು, ಸೊ ಅದನ್ನು ಕ್ಲೈಂಟಿಗೆ ಕೊಡಬೇಕು ಇತ್ಯಾದಿ ನಮ್ಮ ವರ್ಕು. ಇಲ್ವಾ ನಾಟಕ ಮಾಡಬೇಕು, ಇಲ್ವಾ ಯಾರನ್ನ ಶೂಟಿಂಗ್ನವ್ರು ಅವರು ಕರೆದ್ರೆ ಹೋಗೊಂದು ಸಣ್ಣ ಪುಟ್ಟ ಗಿರಿಯಲ್ ಸಿನಿಮಾ ಮಾಡಬೇಕು ಅಂತ. ಕೋವಿಡ್ ಬಂದ ಕಾರಣಕ್ಕೆ ಏನಾಯಿತು, ಜನತಾ ಕರ್ಫ್ಯೂ, ಇಡೀ ದೇಶ ಲಾಕ್, ಯಾರೂ ಓಡಾಡೋಗಿಲ್ಲ. ನನ್ನ ಬ್ರೈನೆಲ್ಲ ಲಾಕ್. ಅವಾಗ ನಾನು ಹೆಂಡತಿ ತುಂಬ ಅಪ್ಸೆಟ್ ಆಗಿದ್ವಿ. ಅವಾಗ ಏನು ಮಾಡಬೇಕು ಗೊತ್ತಿಲ್ಲಲ್ಲ ನಮಗೆ. ನಾನು ಅವಾಗ ಹೇಳಿದೆ, ಈ ಪ್ರೇಮ ವಿವಾಹಗಳಲ್ಲಿ ಯಾವಾಗಲೂ ಹಿರಿಯರ ಕಣ್ಣಿರುತ್ತೆ. ಅವರು CCTV ಥರ ಅವ್ರು ನೋಡ್ತಿರ್ತಾರೆ, ಇವತ್ತು ಹಾಳಾಗ್ತಾನೆ, ನಾಳೆ ಹಾಳಾಗ್ತಾನೆ, ನಾವು ಹೇಳಿದ ಮಾತು ನಿಜ ಆಗುತ್ತೆ, ಸೊ ನಮ್ಮ ಹತ್ರ ಬರ್ತಾರೆ, ಹೌದು ನನ್ನ ಆಯ್ಕೆ ತಪ್ಪಾಗಿತ್ತು, ನೀವು ಹೇಳಿದ ಸರಿ, ನೀವು ಗ್ರೇಟ್ ಅಂತ ಬರ್ತಾರೆ ಅನ್ನೋ ಥರ ಕೆಲವು ಕಣ್ಣಿರ್ತವೆ. ಸೊ ಹಾಗಾಗಿ ನಮ್ಗೆ ಅದೊಂದು ಸಮಸ್ಯೆ ಇತ್ತು, ಅದೊಂದು ಇದಿತ್ತು, ಅದನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ. ಕುಟುಂಬ ಸಾಕಬೇಕು, 2 ಮಕ್ಕಳಿದ್ದಾರೆ, ಕುಟುಂಬ ಇದೆ, ಬಾಡಿಗೆ ಮನೆ ಎಲ್ಲ ಮಾಡಬೇಕು ಅಂತ. ಆಗ ನಾನೇನು ಮಾಡಿದೆ, ನಮ್ಮ ಗೆಳೆಯ ಯಾರು ನಮ್ಮ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂದ್ರಲ್ಲ, ನಾನು ಅವ್ರಿಗೆ ಕಾಲ್ ಮಾಡಿದೆ. ಸರ್ 8,000 ರೂಪಾಯಿ ಇದೆ ಅಂದ್ರಲ್ಲ, ಅದು ಬರುತ್ತಾ, ಯಾವಾಗ ಬರುತ್ತೆ, 8,000 ರೂಪಾಯಿ ಕೊಡಿ ಅಂತ. ನಾನು ಅವರು ಇಲ್ಲ ಹೌದಾ, ಹಾಗಾಗಿ ಒಂದು ಕೆಲಸ ಮಾಡಿ, ಅದು ಅಪ್ಲೈ ಮಾಡೋಣ, ದುಡ್ಡು ಬರುತ್ತೆ, ಅದಕ್ಕೊಂದು ಕೋಡ್ ಬರಬೇಕು ಅವ್ರ ಕಡೆಯಿಂದ, ಆ ಕೋಡ್ ಹಾಕಬೇಕು. ಸೊ ನೀವು ಒಂದು ಕೆಲಸ ಮಾಡಿ, 8,000 ರೂಪಾಯಿನ 80,000 ಮಾಡೋಕ್ಕೆ ಟ್ರೈ ಮಾಡಿ, 80,000 ಬರುತ್ತೆ ಅಂದರು. ಹೇಗೆ ಅಂದೆ. ಈಗ ನೀವು ಮಾಡಿರೋದೇನೋ ಈ ಇಂಟರ್ವ್ಯೂಸ್ ಎಲ್ಲ ಆಗ್ತದೆ, ಜಾಸ್ತಿ ಇಂಟರ್ವ್ಯೂಸ್ ಮಾಡಿ, ವರ್ಕ್ ಆಗುತ್ತಲ್ಲ ಅಂತ. ಸರಿ ಅಂದ್ಬಿಟ್ಟು ನಾವು ಇನ್ನೊಂದಷ್ಟು ಇಂಟರ್ವ್ಯೂಸು ನನ್ನ ಹತ್ರ ರೆಡಿ ಇತ್ತು. ನಾನು ಅಂದರೆ ಈ ಡಾಕ್ಯುಮೆಂಟ್ರಿಗೆ ಮಾಡಿದಂಥ ಒಂದು ಇಂಟರ್ವ್ಯೂಸು, ನಾಟ್ ಕಲಾ ಮಾಧ್ಯಮಕ್ಕೆ ನಾವು ಏನು ಮಾಡಿದ್ದೀವಿ, ನೀವು ಒಂದು ಕರೆದಿರಲ್ಲ, 6,200 ಸಂಚಿಕೆ ಮಾಡಿದ್ದು ನೀವು ಕರೆದಿರಲ್ಲ, ಆ ಇಂಟರ್ವ್ಯೂಸ್ ನಾನು ಇನ್ನೂ ಮುಟ್ಟೇ ಇಲ್ಲ. ನಾವು ಕಲಾ ಮಾಧ್ಯಮ ಅನ್ನೋದು ಒಂದು ಹುಟ್ಟತ್ತೆ, ಒಂದು ಯೂಟ್ಯೂಬ್ ಅನ್ನೋದು ಹುಟ್ಟತ್ತೆ, ನಾವೇ ಅದ್ರಲ್ಲಿ ಬದುಕ್ತೀವಿ, ನಿಮ್ಮಂಥ ಹಿರಿಯರಲ್ಲಿ ನಮ್ಮ ಮಾತಾಡಿಸ್ತೀನಿ ನಮ್ಮ ಕಲ್ಪನೆನೇ ಇಲ್ಲ. ನಮ್ಮ ಪೋರ್ಟ್ಫೋಲಿಯೋ ಪ್ರೊಫೈಲ್ ಅಂತ ನಾವೇನು ಯೂಟ್ಯೂಬ್ಗೆ ಹಾಕ್ತಿದ್ವಲ್ಲ, ಅದರ ಅನ್ಎಡಿಟೆಡ್ ಇಂಟರ್ವ್ಯೂಸ್ ಏನಿತ್ತಲ್ಲ, ಅದರಲ್ಲೊಂದು ಸಿನಿಮಾ ಇಂಟರ್ವ್ಯೂಸ್ ಇತ್ತು. ಲೈಕ್ ನಾಗ್ತಿಳಿ ಚಂದ್ರಶೇಖರ್ ಅವರು ಡಾಕ್ಯುಮೆಂಟ್ರಿಗೆ ಮಾಡಿದ ಸಿನಿಮಾದವ್ರ ಇಂಟರ್ವ್ಯೂ, ಲೈಕ್ ಅನಂತ್ ನಾಗು, ಹಂಸಲೇಖ ಸರ್ ಅವ್ರನ್ನೆಲ್ಲ ಮಾತಾಡ್ಸಿದ್ವಿ. BL ವೇಣು ಅಂತ ಕನ್ನಡದ ಒಬ್ಬರು ರೈಟ್ರು, ಅವರ ಡಾಕ್ಯುಮೆಂಟ್ರಿಗೋಸ್ಕರ ಒಂದಷ್ಟು ಜನ ಮಾತಾಡ್ಸಿದ್ವಿ. ಆವಾಗಲೇ ನಾನು ದೊರೆ ಭಗವಾನ್ ಭಾರ್ಗವ್ ಅವ್ರ ಮನೆಗೆ ಹೋಗಿದ್ದು, BL ವೇಣು ಅವ್ರ ಬಗ್ಗೆ ಒಂದು ಬೈಟ್ ಹೇಳಿ ಸರ್, ಒಂದು ಡಾಕ್ಯುಮೆಂಟ್ರಿಗೆ ಬೇಕು ಅವ್ರ ಬಗ್ಗೆ ಅಂತ. ಸೊ ಈ ಥರದ್ದೆಲ್ಲ ಇತ್ತಲ್ಲ, ಆ ಬುಕ್ಗಳನ್ನು ಹಾಕ್ತಾ ಬಂದೆ. ಅವೇನಾಯಿತು, ಈ ಸಾಹಿತಿಗಳ ಇಂಟರ್ವ್ಯೂಗಿಂತ ಸ್ವಲ್ಪ ಜಾಸ್ತಿ ನಂಬರ್ಸ್ ಹೋಯಿತು. ಆಬ್ವಿಯಸ್ಲಿ ಸಿನಿಮಾ ಜನಕ್ಕೆ ಸ್ವಲ್ಪ ಕುತೂಹಲ ಇರುತ್ತೆ ಅಂತ. ಆಗ ನಾವು ಮತ್ತು ನನ್ನ ಗೆಳೆಯ ಚರ್ಚೆ ಮಾಡಿದ್ವಿ, ಸಿನಿಮಾದವ್ರದ್ದು ಮಾಡಿದ್ರೆ ಜಾಸ್ತಿ ಜನ ನೋಡ್ತಾರೆ, ದಿಸ್ 8,000 ಬಿಕಮ್ಸ್ 80,000. ನಮ್ಮ ಟಾರ್ಗೆಟ್ ಅಷ್ಟೇ, ಒಂದು ಸಿಂಗಲ್ ಮೋಟೋ ಏನಂದರೆ 8,000 80,000 ಹೆಂಗೆ ಮಾಡೋದು ಅಷ್ಟೇ ಅಂತ. ಆಗ ಸಿನಿಮಾದವ್ರು ಮಾಡಬೇಕಲ್ಲ, ಹಾಗಾಗಿ ಸಿನಿಮಾದವ್ರು ಇಂಟರ್ವ್ಯೂ ಮಾಡೋಣ. ಯಾರಿಂದ ಶುರು ಮಾಡೋದು, ನಾವು ಮೊದಲು ಯಾರ್ಯಾರ ಮನೆಗೆ ಸಿನಿಮಾಗೆ ಹೋಗಿ ಇಂಟರ್ವ್ಯೂಸ್ಗೆ ಅಂತ ಹೋಗಿದ್ನಲ್ಲ, ಬೇರೆ ಡಾಕ್ಯುಮೆಂಟ್ರಿಗೆ, ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ದು ನಾವು. ಲೈಕ್ ದೊರೆ ಭಗವಾನ್, ಭಾರ್ಗವ ಸರ್ರು, ಕ್ಷಮೆ ಇರಲಿ, ನಾನು ಅವರು ಏಕವಚನ ಕರಿತೀನಿ ಅಂತ ಅನ್ಕೋಬಾರ್ದು, ಅವ್ರು ನನ್ನ ಪಾಲಿನ ದೇವರುಗಳ ಸಮಾನ. ಭಾರ್ಗವ ಸರ್ರು, ದೊರೆ ಭಗವಾನು. ಆಮೇಲೆ ಅದೇ ಟೈಮ್ಗೆ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬರ್ತಾಯಿತ್ತು. 2020ರಲ್ಲಿ ಝೀ ಕನ್ನಡದವರು ಮಾಲ್ಗುಡಿ ಡೇಸ್ನ ಕನ್ನಡಕ್ಕೆ ಡಬ್ ಮಾಡಿ ಬಿಡ್ತಾಯಿದ್ರು TVನಲ್ಲಿ, ಬಿಕಾಸ್ ಕೋವಿಡ್ ಟೈಮಲ್ಲಿ ಅಂತ. ಸೊ ಅದರ ಹಿಂದಿನ ಕಥೆಗಳೇನಿರ್ಬೋದು ಅಂತ ಅಂದಾಗ, ಸಾವಂತ್ ಅಂತ ಹೇಳಿ ಅದರ ಒಬ್ಬರು ಕಾಸ್ಟ್ಯೂಮ್ ಇನ್ಚಾರ್ಜ್ ಇದ್ದರು, ಶಂಕರ್ನಾಗ್ ಸರ್ ಜೊತೆಗೆ. ಅವಾಗ ಯಂಗ್ಸ್ಟರು, ಈಗ ಅವ್ರಿಗೊಂದು 60-70 ವರ್ಷ ಆಗಿದೆ ಅವರು. ಆಮೇಲೆ ಸುಂದರಶ್ರೀ ಮೇಡಮು, ರಮೇಶ್ ಭಟ್ಟು, ಮಾಸ್ಟರ್ ಮಂಜುನಾಥ್, ಅದರ ಮ್ಯಾನೇಜರು, ಅವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ವಿ. ನೀವು ಹೋಗಿ ಕೇಳಿದಾಗ ಅವ್ರು ಕೊಡ್ತಿದ್ರಾ? ಕೆಲವರು ಕೊಡೋರು, ಕೆಲವರು ಕೊಡ್ತಿರ್ಲಿಲ್ಲ, ಕೆಲವರು ಕನ್ವಿನ್ಸ್ ಮಾಡ್ತಿದ್ವಿ. ಆದರೆ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಬಹಳ ದೊಡ್ಡ ವರ ಆಗಿದ್ದೇನು ಅಂತಂದರೆ, ಕೋವಿಡ್ ಟೈಮಲ್ಲಿ ಆ ಕೋವಿಡ್ ಅನ್ನೋದೇ ಜನ ಆಗ ಮನೇಲಿದ್ದರು, ಪ್ರೇಕ್ಷಕರು ಫ್ರೀ ಇದ್ದರು, ಮತ್ತು ದೇ ವಾಂಟೆಡ್ ಸಮಥಿಂಗ್, ಸಮ್ ಗುಡ್ ಥಿಂಗ್ಸ್, ಸಮ್ ಪಾಸಿಟಿವ್ ಥಿಂಗ್ಸ್ ಟು ಸಿ. ಏನಾಗಿದೆ, ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತಿದೆ,
ವಾಹಿನಿಗಳಲ್ಲಿ ಕೋವಿಡ್ ಬರುತ್ತೆ, ಹಿಂಗಾಗ್ತಾ ಇದೆ, ಅಲ್ಲಿ ಸಾಯ್ತಾ ಇದ್ದಾರೆ, ಇಲ್ಲಿ ಹೆಣ ಅವ್ರು ನೋಡೋಕ್ಕಾಗ್ತಿಲ್ಲ, ಈ ಥರ ನೆಗೆಟಿವ್ ಸುದ್ದಿಗಳು ಬರೋವಂಥ ಟೈಮಲ್ಲಿ ಜನಕ್ಕೆ ನಿಜಕ್ಕೂ ಯೂಟ್ಯೂಬ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಪಾಸಿಟಿವ್ ವಿಚಾರ ಬೇಕಿತ್ತು. ನಾವೇನು ಮಾಡಿದ್ವಿ, ಇಂಟರ್ವ್ಯೂಸ್ ತಂದು ಹಾಕಿದ್ವಿ. ರಮೇಶ್ ಭಟ್ ಮಾತಾಡೋಕ್ಕೆ ಶುರು ಮಾಡೋದು, ಶಂಕರ್ನಾಗ್ ಹೆಂಗೆ ವರ್ಕ್ ಮಾಡ್ತಿದ್ರು, ಅಥವಾ ಅರುಂಧತಿ ಮೇಡಮ್ ಶಂಕರ್ನಾಗ್ ಅವರು ಹೇಗೆ ಇಡೀ ರಾತ್ರಿ ನಿದ್ಗೆಟ್ಟು ಒಂದು ಸ್ಕ್ರಿಪ್ಟ್ ಬರೀತಿದ್ರು, ಅಥವಾ ಯಾವುದೋ ಒಂದು ಸೀನ್ನ ಶೂಟ್ ಮಾಡೋಕ್ಕೆ ಹೇಗೆ ನಮ್ಮ ಹತ್ರ ಕ್ರೇನ್ ಇಲ್ಲದೆ ಇದ್ರೂ ಹಗ್ಗ ಕಟ್ಟಿ ಹೇಗೆ ಕ್ಯಾಮ್ರಾಮನ್ ಮೇಲಕ್ಕೆ ಎತ್ತಿದ್ವಿ ಇತ್ಯಾದಿ. ಮಾಸ್ಟರ್ ಮಂಜುನಾಥ್ ಹೇಗೆ ನಾನು ಚಿಕ್ಕ ಹುಡುಗ ಇದ್ದಾಗಲೇ ನನಗೆ ಡೈಲಾಗ್ ನೆನ್ಪಿಟ್ಕೊಳ್ಳೋದು ಹೇಗೆ ಹೇಳ್ಕೊಡ್ತಾ ಇದ್ರು ಶಂಕರ್ನಾಗ್ ಇತ್ಯಾದಿ. ನೋಡಿ ಕುತೂಹಲ ಇದೆಯಲ್ಲ, ಸಿನಿಮಾ ಹಿಂದಿನ ಕಥೆಗಳು ಅದು ಮತ್ತು ಸ್ಟಾರ್ಗಳ ಹಿಂದಿನ ಕಥೆಗಳು ಅವು ವರ್ಕ್ ಆಯ್ತು ನಮ್ಮಲ್ಲಿ. ಸೊ ಆಗ ನೀವು ಅಂದ್ಕೊಂಡ್ರ ಹಿರಿಯ ಕಲಾವಿದರ ಇಂಟರ್ವ್ಯೂ ಮಾಡಿದ್ರೆ ಕ್ಲಿಕ್ ಆಗುತ್ತೆ, ವರ್ಕ್ ಆಗುತ್ತೆ ಅಂತ ಅನಿಸ್ತು. ನಾವು ಒಂದು ಬಹಳ ತಿರುವಿನ ಘಟ್ಟ ಯಾವುದು ಅಂದರೆ, ನಾವು ನಮ್ಮ ಸ್ನೇಹಿತರು ಚರ್ಚೆ ಮಾಡಿದಾಗ ಸಿನಿಮಾದವ್ರು ಇಂಟರ್ವ್ಯೂ ಮಾಡಬೇಕು ಅಂದಾಗ ನನಗೆ ಮೊಟ್ಟ ಮೊದಲು ನೆನಪಾಗಿದ್ದೆ ಸಾವಂತ್ ಸರ್. ಸಾವಂತ್ ಅಂತ ಒಬ್ಬರು ಇದ್ದಾರೆ. ಹಾಗಾಗಿ ಅವ್ರು ಯಾರು ಅಂದರೆ, ಈಗ ಸಿನಿಮಾಗಳ ಅಸೋಸಿಯೇಟ್ ಡೈರೆಕ್ಟರ್, ಈಗ ಅವ್ರಿಗೊಂದು 65 ವರ್ಷ ಏಜ್ ಆಗಿದೆ. ಗಿರೀಶ್ ಕಾಸರವಳ್ಳಿ ಸರ್ ಸಿನಿಮಾಗಳಿಗೆಲ್ಲ ಅವ್ರು ಅಸೋಸಿಯೇಟು, ಅನೇಕ ಸಿನಿಮಾಗಳಿಗೆ, ದ್ವೀಪ, ಕನಸೆಂಬ ಕುದುರೆ ನೇರಿ ಸಿನಿಮಾಗಳಿಗೆಲ್ಲ. ಅವರು ಹೆಂಗಿದ್ದಾಗ ಅವ್ರಿಗೊಂದು 20-22 ವರ್ಷ ಇದ್ದಾಗ ಶಂಕರ್ನಾಗ್ ಸರ್ ಮಾಲ್ಗುಡಿ ಡೇಸ್ಗೆ ಕಾಸ್ಟ್ಯೂಮ್ ಅಸ್ಟೆಂಟು. ಮಾಲ್ಗುಡಿ ಡೇಸು ಅದರ ಕಾಸ್ಟ್ಯೂಮ್ ಅಸ್ಟೆಂಟು, ಅದರ ಕಾಸ್ಟ್ಯೂಮ್ ಅವರು ಸುಂದರಶ್ರೀ ಮೇಡಮು, ನಟಿ ಸುಂದರಶ್ರೀ ಅವ್ರ ಅಸ್ಟೆಂಟ್ ಇವರು. ಚಿಕ್ಕ ಹುಡುಗ ಯಂಗ್ಸ್ಟರ್ ಆಗಿದ್ದಾಗ ಶಂಕರ್ನಾಗ್ ವರ್ಕ್ ಮಾಡ್ತಾ ಇದ್ದ ಪ್ಯಾಟರ್ನ್ ನೋಡಿದ್ರು ಅವರು. ಆ ಸಾವಂತ್ ಅವ್ರು ನನಗೆ ಪರಿಚಯ ಹೇಗೆ ಅಂದರೆ, ನಾವು ನಾವು ಗೆಳೆಯರು ಅಂತ ಒಂದು ಸಿನಿಮಾ ಮಾಡಿದ್ರು, ಮಕ್ಕಳ ಸಿನಿಮಾ. ಅದ್ರಲ್ಲಿ ನಾನೊಂದು ಆ್ಯಕ್ಟ್ ಮಾಡಿದ್ದೆ, ಒಬ್ಬ PT ಮಾಸ್ಟರ್ ರೋಲ್ ಮಾಡಿದ್ದೆ. ಅವಾಗ ಅವ್ರದ್ದು ಅಸೋಸಿಯೇಟ್ ಆ ಸಿನಿಮಾಗೆ. ಆವಾಗ ಊಟ ಟೈಮು, ಟಿಫನ್ ಟೈಮು, ಕೂತಾಗ ನಿಂತಾಗೆಲ್ಲ ಅವ್ರು ಬಂದ್ಬಿಟ್ಟು, ನಾನು ಶಂಕರ್ನಾಗ್ ಹೆಂಗಿದೆ ಗೊತ್ತಾ, ಶಂಕರ್ನಾಗ್ ನಾನು ಹಿಂಗೆಲ್ಲ ಹೇಳೋರು. ನಾನು ಸುಮ್ಮನೆ ಕೂತ್ಕೊಂಡು ಹೌದಾ ಸರ್ ಅಂತ ಕೇಳ್ತಿದ್ವಿ. ಸೊ ಸಿನಿಮಾದವ್ರು ಎಂಟ್ರಿ ಮಾಡಬೇಕು ಅಂದಾಗ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬಂತು. ಸೊ ಮಾಲ್ಗುಡಿ ಡೇಸ್ ಟೀಮ್ ಯಾರು ಅಂದಾಗ ನಾನು ಫಸ್ಟ್ ನೆನಪಾಗಿದೆ ಸಾವಂತ್ ಅವರು. ಅವ್ರನ್ನ ಕೇಳಿದೆ, ಸರ್ ಇಂಟರ್ವ್ಯೂ ಬರ್ತೀರಾ ಅಂತ. ಬರ್ತೀನಮ್ಮ ಅಂತಂದ್ರೆ ಅವರು. ಮನೆಗೆ ಹೋಗೋಕ್ಕಾಗ್ತಿಲ್ಲ, ಅವಾಗೆಲ್ಲ ಕೋವಿಡ್. ಅವರೇ ಒಂದು ನಮ್ಮ ಕ್ಯಾಮ್ರಾಮನ್ ರವಿರಾಜ್ ಅವ್ರದ್ದು ಒಂದು ಚಿಕ್ಕ ರೂಮ್ ಇದೆ, ಅಲ್ಲಿಗೆ ಬಂದರು. ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ. ಬೆಳಗ್ಗೆ 11 ಗಂಟೆಗೆ ಇಂಟರ್ವ್ಯೂ ಮಾಡಿದ್ದೀನಿ. ಅರೌಂಡ್ 1.5 ಗಂಟೆ ಇಂಟರ್ವ್ಯೂ, 3 ಎಪಿಸೋಡು, ಅರ್ಧ ಗಂಟೆದು. 2 ಗಂಟೆಗೆ ಫಸ್ಟ್ ಎಪಿಸೋಡ್ ಹಾಕ್ಬಿಟ್ಟೆ. 2020 ಮೇ ಇರಬೇಕದು. ಅವತ್ತಿನ ದಿನವೇ ಒಂದು 2-3 ಗಂಟೆಯಲ್ಲಿ ನನಗೆ ಎಡಿಟ್ ಕಲ್ತ್ಬಿಟ್ಟಿದ್ದೆ ಈ ಡಾಕ್ಯುಮೆಂಟ್ರೀಸ್ ಮಾಡಿ. ಸೊ ಹಾಕಿದ್ವಿ. ಅದೇನಾಯಿತು, ನಮ್ಮ ಬೇರೆ ಬೇರೆ ಇಂಟರ್ವ್ಯೂಸ್ಗಳಿಗೆ 200 ಜನ 100 ಜನ ನೋಡ್ತಾ ಇದ್ದಿದ್ದು, ಅದು 12,000 ಜನ ನೋಡ್ಬಿಟ್ರು. 12,000 ವ್ಯೂಸ್ ಬಂತದು ಫಸ್ಟು. ಅದು ದೊಡ್ಡ ನಂಬರ್. ನಂಗೆ ಆಶ್ಚರ್ಯ, ಸಂತೋಷ. ಸಾವಂತ್ ಅವ್ರು ಇನ್ನೂ ಸಂತೋಷ. ಇಮ್ಯಾಜಿನ್, ನಾನು ಸಾವಂತ್ ಅವ್ರು ಭಾಳ ದೊಡ್ಡವರು, ನನ್ನ ಪಾಲಿನ ದೇವ್ರವರು. ಆದರೆ ಅವ್ರು ನಂಗೆ ಕರೆ ಮಾಡಿ, ಏನೋ 12,000 ಜನ ನೋಡ್ಬಿಟ್ರು, ಸೀರಿಯಸ್ಲಿ ಅಥವಾ ನೀನು ಯಾವ್ದಾರು ಕೂತ್ಕೊಂಡು ನಂಬರ್ ಆಗ್ತಾ ಇದೆಯಾ ಅಲ್ಲಿಂದ ಅಂದರು. ಸರ್ ಅಂತ ಯಾವುದೋ ಆಪ್ಷನ್ ಯೂಟ್ಯೂಬ್ ಕೊಟ್ಟಿಲ್ಲ ಸರ್ ನನಗೆ. ಹೌದು, 12,000 ಜನ ನೋಡ್ತಾರೆ. ಯಾರು ಸರ್ ಅಂತ ಮ್ಯಾಟ್ರ್ ಸರ್ ಶಂಕರ್ನಾಗ್ ಸರ್ದು ಒಂದೇ. ಹೌದಾ, ರಮೇಶ್ ಭಟ್ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ಯಾ ಅಂದ್ರೆ ಕಣ ಅಂದರು. ನನ್ನ 6th ಸೆನ್ಸ್ ಏನೋ ಸರ್ ರಮೇಶ್ ಭಟ್ ಅವ್ರದ್ದು ಒಂದು ಇಂಟರ್ವ್ಯೂ ಕೊಡ್ತೀವಿ ಅಂತಂದೆ. ಹೌದಾ, ದಟ್ಸ್ ಆಲ್. ಹಸಿವು ಅದೇ ಹೇಳೋದು, ಹೊಟ್ಟೆ ಹಸ್ದಾಗ ನಾವು ಬಗ್ತೀವಿ, ನಾವು ಕೇಳ್ತೀವಿ, ಕೊಡಿ ಅಂತೀವಿ. ಅದೇ ಆಗಿದೆ ಅಷ್ಟೇ. ಬೈ ಚಾನ್ಸ್ ಇಮ್ಯಾಜಿನ್ ಮಾಡಿ, ನನ್ನ ತಂದೆ ನನಗೊಂದು 5 ಕೋಟಿ ರೂಪಾಯಿ ಕಾಸು ಕೊಟ್ಟು, ಇವತ್ತು ಸೋ ಕಾಲ್ಡ್ ದೊಡ್ಡ ಪೇರೆಂಟ್ಸ್ ಮಾಡ್ತಾರಲ್ಲ, ನೀವು ನೋಡ್ತೀರಿ, ಡ್ರಿಂಕ್ ಆ್ಯಂಡ್ ಡ್ರೈವ್, ರಾತ್ರಿ ಅವನು ಗಾಂಜಾ ಹೊಡೆದು ಸಿಗಾಕೊಂಡ, ದೊಡ್ಡವ್ರ ಮಕ್ಕಳಿಲ್ಲ. ಆ ಥರ ಆಗಿದ್ರೆ ನನಗೆ ಇದ್ರ ಪಕ್ಕದಲ್ಲೇ ರಮೇಶ್ ಭಟ್ ಸರ್ ಬಂದು ನಿಂತ್ಕೊಂಡ್ರು ಕೇಳ್ತಿರ್ಲಿಲ್ಲ ನಾನು. ಒಬ್ಬ ಮನುಷ್ಯನ ಕೇಳಬೇಕು ಅಂತ ಅನ್ಸೋದು ಯಾವಾಗ ಅಂತಂದರೆ, ವೆನ್ ಯು ಆರ್ ಇನ್ ರಿಯಲ್ ಡ್ರೈವ್. ನಿಜಕ್ಕೂ ನಿಮ್ಮ ಒಳಗಡೆ ತುಡಿತಾ ಇದ್ದಾಗ ಕೇಳ್ತೀವಿ. ನಾನು ಪಟ್ಟಂತ ಕೇಳಿದೆ, ಸರ್ ರಮೇಶ್ ಭಟ್ ಅವ್ರು ಕೊಡ್ತೀನಿ. ಹೌದು, ಅವ್ರು ಎಷ್ಟು ಹೇಳಿದ್ರೆ, ಹೌದಾ ಇರು ಕೇಳಿ ನೋಡ್ತೀನಿ ಇಟ್ಬಿಟ್ಟು 5 ನಿಮಿಷಕ್ಕೆ ವಾಪಸ್ಸು ಓಕೆ ಅಂತಮ್ಮ 3 ಗಂಟೆಗೆ ಹೋಗು ಅಂದರು. 11 ಗಂಟೆಗೆ ಸಾವಂತ್ ಅವ್ರು ಇಂಟರ್ವ್ಯೂ ಮಾಡಿ 2 ಗಂಟೆಗೆ ಟೆಲಿಕಾಸ್ಟ್ ಆಗಿದೆ. 2:15 ಸರ್ ಫೋನ್ ಮಾಡಿದ್ದಾರೆ. 3 ಗಂಟೆಗೆ ರಮೇಶ್ ಭಟ್ ಅವ್ರ ಮುಂದೆ ಕೂತಿದ್ದೀನಿ ನಾನು. ರಮೇಶ್ ಭಟ್ ಅವರು ಅವ್ರದ್ದೊಂದು ಆಫೀಸ್ ಥರ ಇರುತ್ತೆ ಇಲ್ಲಿ KR ರೋಡಲ್ಲಿ, ಅಲ್ಲಿ ಕರೆಸಿದ್ರು. ಮನೆಗೆ ಬೇಡ ಕಣಾಲ್ ಬಾ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಸರ್ ನಾನು ನಿಮ್ಮ ಫ್ಯಾನ್ ಸರ್, ರಮೇಶ್ ಭಟ್ ಅವ್ರು ಎಂಥ ದೊಡ್ಡ ನಟ ಅವರು, ನಿಮ್ಮ ಫ್ಯಾನ್ ಸರ್ ನಾನು ಅಂದಾಗ. ಅಯ್ಯೋ ಇದೆಲ್ಲ ಬಿಡಯ, 3 ತಿಂಗಳಾಯ್ತು ನಾನು ಕ್ಯಾಮ್ರಾ ಫೇಸ್ ಮಾಡಿ, ಕೋವಿಡ್ ಬಂದೆಲ್ಲ ಲಾಕ್ ಆಗ್ಬಿಟ್ಟಿದೆ. ಮಾರ್ಚಲ್ಲಿ ಬಂದಿರೋದು, ಮೇ ಜೂನಲ್ಲಿ ಮಾಡ್ತಿರೋದು ನಾವು ಇದನ್ನು. ಈ ಕ್ಯಾಮ್ರಾನಾರು ಫೇಸ್ ಮಾಡ್ತೀನಿ, ಏನಾದ್ರು ಹೇಳಬೇಕು ಕ್ಯಾಮ್ರಾ ಮುಂದೆ ಹೋಗಿ ನನಗೆ ಇದಾಗುತ್ತೆ, ಬಾಯಲ್ಲಿ ಮಾತಾಡ್ತೀನಿ ಅಂದ್ಬಿಟ್ಟು ಶಂಕರ್ನಾಗ್ ಸರ್ ಅವ್ರೊಂದು 2 ಅವರ್ಸ್ ಮಾತಾಡಿದ್ರು. ನಿಮಗೆಲ್ಲದು ಒಲ್ತು ಬಂದಿದ್ದು ಆ ಟೈಮ್ ನೋಡಿ. ಅಂದರೆ ಇದು ವಾಟ್ ಈಸ್ ಸಕ್ಸಸ್ ಈಸ್ ನಥಿಂಗ್ ಬಟ್ ಯುವರ್ ಪ್ರಿಪ್ರೇಷನ್ ಮೀಟ್ಸ್ ದಿ ಆಪರ್ಚುನಿಟಿ. ನಾವು ತಯಾರಿರಬೇಕು. ಅಂದರೆ ಒಂದು ಅವಕಾಶ ಬರುತ್ತೆ, ತಯಾರಿನೇ ಇಲ್ಲ ಅಂದರೆ ನಾವು, ಇಫ್ ಐ ಡೋಂಟ್ ನೋ ಎಡಿಟಿಂಗ್, ಇಫ್ ಐ ಡೋಂಟ್ ನೋ ಹೆಂಗಾಗ್ತಿತ್ತು. ಇಲ್ಲ ನಾನು 11 ಗಂಟೆಗೆ ಅವತ್ತು ನಮ್ಮ ಕ್ಯಾಮ್ರಾಮನ್ ಇಲ್ಲ, ನಾನೇ ಶೂಟ್ ಮಾಡಿರೋದು. ಅದು ಕ್ಯಾಮ್ರಾಮನ್ ಮನೆ ನಾನು ಜಾಗ ಕೊಟ್ಟರು ನನಗೆ, ಕ್ಯಾಮ್ರಾಮನ್ ಇಲ್ಲ. ಯಾಕಂದ್ರೆ ಅವ್ರು ದುಡ್ಡು ಕೊಡೋದು ನಂಗೆ ಯೋಗ್ಯತೆ ಇಲ್ಲ ಅವತ್ತಿಗೆ, ಯಾಕಂದ್ರೆ ನಾನೇ ಖಾಲಿ ಜೇಬು. ಅದಾಗಿ 1 ಮಂತ್ ಆದಮೇಲೆ, ಒಂದು 20-30 ಎಪಿಸೋಡ್ ಆದಮೇಲೆ, ಓಕೆ ಇದರಲ್ಲೇನೋ ಹುಟ್ಟುತ್ತೆ ಅಂತ ಕಾನ್ಫಿಡೆನ್ಸ್ ಬಂದಮೇಲೆ ಅವ್ರನ್ನ ಕರೆದಿದ್ದು ನಾನು ಕ್ಯಾಮ್ರಾಮನ್ನ. ನಾನೇ ಕ್ಯಾಮ್ರಾಮನ್ನು, ನಾನೇ ಎಡಿಟ್ರು. ಅದಕ್ಕೆ ಮೊದಲು ನಾನು ಹೆಂಡ್ತಿನೇ ಎಡಿಟ್ರು ಮನೆಯಲ್ಲಿ. ಅದಕ್ಕೆ ಮೊದಲು ಇಂಟರ್ವ್ಯೂಸಿಗೆ ಹೋಗೋಕ್ಕೆ ಮೊದಲು ಮನೆಯಲ್ಲೇ ನಾವು DVG ಬಗ್ಗೆ, ಬೀಚಿಯವ್ರ ಬಗ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನೇ ಕೂತ್ಕೊಂಡು ಮಾತಾಡೋದು. ಈ ಥರ ಒಂದು ಗ್ರೀನ್ ಮ್ಯಾಟ್, ಚಿಕ್ಕದೊಂದು ಗ್ರೀನ್ ಮ್ಯಾಟ್ ಇತ್ತು. ಇಷ್ಟೆಲ್ಲ ದೊಡ್ಡ ಸ್ಟುಡಿಯೋ ನಾವು ಇವಾಗ ಬಹುತೇಕ ಅಪರೂಪಕ್ಕೆ ನೋಡಿರೋದು ನಾವು. 6x6 ಒಂದು ಗ್ರೀನ್ ಮ್ಯಾಟು ಒಂದು ಮಾಡಿಸ್ಕೊಂಡಿದ್ದು. ಅದು ಹಿಂದೆ ಕಟ್ಟೋದು, ನೀಟಾಗಿ ಕ್ಲಿಪ್ ಹಾಕಿ, ಬಟ್ಟೆ ಕ್ಲಿಪ್ ಹಾಕಿ ಕಟ್ಟೋದು ಅದನ್ನು. ಅಲ್ಲಿ ನನ್ನ ಹೆಂಡ್ತಿನೇ ಕ್ಯಾಮ್ರಾಮನ್ನು. ಅವಳಿಗೊಂದು 15-20 ದಿನದ ಬಾಣಂತಿ ಅವಳು.
ಕ್ಯಾಮ್ರಮನ್ನು ಅವಳು ಕ್ಯಾಮ್ರನ್ನ ಜಸ್ಟ್ ಆಟೋ ಗಿಟ್ ಆನ್ ಮಾಡೋದು ಅವಳು ನೋಡ್ಕೋತಾ ಇರೋದು ಆನ್ ಆಫ್ ಆಗಬಾರ್ದು ಅಂತ. ಅವಳೇ ಹಿಂದಿನ ದಿನ ನೋಟ್ಸ್ ಎಲ್ಲ ಮಾಡೋರು ಡಿ ವಿ ಜಿ ಬಗ್ಗೆ ಬೀಚಿ ಬಗ್ಗೆ ಎಲ್ಲ. ಅದು ನಾನು ತುಂಬ ಆಕರ್ಷಕವಾಗಿ ಹೇಳೋದು, ಅದು ನಾನೇ ಕೂತ್ಕೊಂಡು ಎಡಿಟ್ ಮಾಡಿ ಕೆಲವು ಅದು ಇದು ಫುಟೇಜ್ ಹಾಕಿ ಡಾಕ್ಯುಮೆಂಟ್ರಿ ಥರ ಹಾಕೋದು, ಅದನ್ನೊಂದಷ್ಟು ಜನ ನೋಡೋದು ಇತ್ಯಾದಿ ಮಾಡ್ತಿದ್ದೆ ಇಂಟರ್ವ್ಯೂಸಿಗೆ ಮುಂಚೆ, ಕೋವಿಡ್ ಟೈಮಲ್ಲಿ, ಮಾರ್ಚ್ ಟೈಮಲ್ಲಿ. ಸೊ ಈ ಇಂಟರ್ವ್ಯೂಸ್ ಬಂದಾಗ ಏನಾಯಿತು, ಸೊ ಅದನ್ನು ಹೇಳ್ತಿದ್ದೆ, ದಿ ಆಪರ್ಚುನಿಟಿ ಮೀಟ್ಸ್ ಯುವರ್ ಪ್ರಿಪ್ರೇಷನ್ ಆರ್ ನಮ್ಮ ತಯಾರಿ. ಸೊ ನನಗೆ ಎಡಿಟಿಂಗ್ ಬರ್ತಿತ್ತು, ಇಲ್ಲ ಹೆಂಗಾಗ್ತಿತ್ತು. ಇವತ್ತು ಬಹುತೇಕ ಹುಡುಗರು ಇವತ್ತು ನನಗೆ ಇವತ್ತು ಕಮ್ಮಿ ಅಂದರೆ ಇಬ್ಬರು ಎಡಿಟರ್ಸ್ ಬೇಕು, ನನ್ನ ವೇಕೆನ್ಸಿ ಇದೆ, ಬರ್ತಿಲ್ಲ ಜನ. ಫಸ್ಟ್ ಪ್ರಶ್ನೆ ಎಷ್ಟು ಕೊಡ್ತೀರಾ? ಅಲ್ಲಪ್ಪ ಬಾ, ಇಲ್ಲಿ ಒಂದು ಮಾತುಕತೆಗೆ ಬಾ, ಒಂದು ಚರ್ಚೆಗೆ ಬಾ, ಒಂದು ಇಂಟರ್ವ್ಯೂಗೆ ಬಾ, ನಿನ್ನ ಸ್ಕಿಲ್ ಏನು ತೋರಿಸು, ನನ್ನ ರಿಕ್ವೈರ್ಮೆಂಟ್ ಹೇಳ್ತೀನಿ, ಒಂದು ಕಟ್ ಮಾಡಿ ತೋರಿಸು, 50,000 ನಾನು ಕೊಡ್ತೀನಿ ಪೇಮೆಂಟ್. ಈಗಲೇ ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ, ನಮ್ಮಲ್ಲಿ ಎಡಿಟ್ರ್ ಬಂದರೆ 50,000 ಸಂಬಳ ಕೊಡ್ತೀನಿ. ದ ಪಾಯಿಂಟ್ ಈಸ್ ಯು ಪ್ರೂವ್ ಮಿ ಹೂ ಯು ಆರ್. ಯಾಕಂದರೆ ಇದೆಲ್ಲ ಅದು ಸ್ಕೀಮ್ ಅಲ್ಲ, ಇದು ನಿಮ್ಗೆ ಇಷ್ಟು ಮಂತ್ಲಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅದಕ್ಕೆ ಸ್ಕೀಮ್ ಅಲ್ಲ ಇದು. ಯು ಹ್ಯಾವ್ ಟು ಶೋ ಸಮಥಿಂಗ್. ಹಾಗಿದ್ದಾರೆ ಅಂದರೆ ಸ್ಕಿಲ್ ಕಲಿಯೋಕ್ಕೆ ರೆಡಿ ಇಲ್ಲ. ಭಾಳ ಜನ ನನಗೆ ಇವತ್ತಿಗೆ ಕಾಲ್ ಮಾಡ್ತಾರೆ, ಪಾಪ್ಯುಲರ್ ಯೂಟ್ಯೂಬರ್ ಅಂತ ಅನ್ಸ್ಕೊಂಡ್ಮೇಲೆ, ನಿಮ್ಮ ಹತ್ರ ಡ್ರೈವರ್ ಆಗಾದರೂ ಬರ್ತೀನಿ, ಕರ್ಕೊಂಡೋಗಿ ಸಾಕು, ನಿಮ್ಮ ಹತ್ರ ಸುಮ್ಮನೆ ಬರ್ತೀನಿ ಸರ್. ಅದಕ್ಕೆ ಬರಬೇಡ, ರೈಟಿಂಗ್ ಕಲ್ತ್ಕೊಳ್ಳಿ, ಬನ್ನಿ ನಾನು ಕಲಿಸ್ತೀನಿ. ಇಲ್ಲ ಬನ್ನಿ ಎಡಿಟಿಂಗ್ ಕಲ್ತ್ಕೊಂಬನ್ನಿ ಎಡಿಟಿಂಗು. ಇಲ್ಲ ಅದೆಲ್ಲ ಕೇಳಬೇಡಿ ಸರ್, ನಮಗೆ ಏನಾದ್ರು ಬೇರೆ ನಿಮ್ಮ ಥರ ಪಾಪ್ಯುಲರ್ ಆಗೋಕ್ಕೆ ಏನಾರು ಹೇಳಿ, ಕಲಿಬೇಕಪ್ಪ ಏನಾರು ಒಂದು. ನಾನು ಅಹಂಕಾರವಾಗಿ ಹೇಳ್ತೀನಿ, ಹೆಂಗೆ ಸಿಗುತ್ತೆ? ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಈ ಹಂತ ತಲುಪಿದ್ದೀರಾ. ನಾವು ನೋಡಿದ ಹಾಗೆ ಹೇಳಿದೆ ನಾನು, ನೀವು ಹಿರಿಯ ಕಲಾವಿದರ ಸಂದರ್ಶನಗಳನ್ನು ಮಾಡಿದ್ರಿ, ಅವರ ಬದುಕನ್ನು ಜನರ ಮುಂದೆ ತೆರೆದಿಟ್ರಿ. ಎಷ್ಟೋ ಜನ ತುಂಬ ಕನೆಕ್ಟ್ ಆದರು. ನಾವು ಆ ಸಿನಿಮಾದಲ್ಲಿ ಇವ್ರನ್ನ ನೋಡಿದ್ವಲ್ಲ, ಈ ಧಾರಾವಾಹಿಯಲ್ಲಿ ಇವ್ರನ್ನ ನೋಡಿದ್ವಲ್ಲ, ಇವ್ರ ಜೀವನ ಹೀಗಿದೆಯಾ, ಈಗ ಹಿಂಗಿದೆಯಾ ಅಂತ ಹೇಳಿ ಯಾವುದಾದ್ರೂ ನಿಮ್ಗೆ ತುಂಬ ಕನೆಕ್ಟ್ ಆಗಿರುವಂಥದ್ದು ಯಾವುದಾದ್ರೂ ಕ್ಷಣವನ್ನು ನೆನೆಸ್ಕೊಳ್ಬೋದಾ? ನಾನು ದೊರೆ ಭಗವಾನ್ ಸರ್ ಅವರ ಭಾಳ ದೊಡ್ಡ ಅಭಿಮಾನಿ. ಯಾಕಂದರೆ ನಾನು ಹೂ ಕಟ್ಟಿ ಹೂ ಮಾರ್ತಿದ್ದಾಗ ಅವಾಗ ದೊರೆ ಭಗವಾನ್ ಸರ್ ಅಂದರೆ ನನ್ನ ಅವ್ರ ಟೈಟ್ಲ್ ಬಂದರೆ ಖುಷಿ ಆಗುತ್ತೆ ನನಗೆ. ಅನುಪಮ ಮೂವೀಸ್ ಅಥವಾ ಅನುಪಮ ಆರ್ಟ್ಸ್ ಅಂತ ಬಂದು ಬಿಗಿನಿಂಗ್ ಬರೋದು, ಅನುಪಮ ಮೂವೀಸ್ ಅರ್ಪಿಸುವ ಕೊನೆಯಲ್ಲಿ ದೊರೆ ಭಗವಾನ್ ಅಂತ ಬಂದಾಗ ಬಯಲುದಾರಿ, ಗಾಳಿ ಮಾತು ಅಥವಾ ನಾನೊಬ್ಬ ಕಳ್ಳ ಇವೆಲ್ಲ ಬರೋದು. ದೊರೆ ಭಗವಾನ್ ಬರೋದಲ್ಲ ನಂಗೆ ಮತ್ತು ಅವ್ರ ಸಿನಿಮಾ ಭಾಳ ಚೆನ್ನಾಗಿರ್ತವೆ, ಭಾಳ ಚೆನ್ನಾಗಿ ತೊಗೊಂಡೋಗ್ತಾರೆ, ವಲ್ಗಾರಿಟಿ ಇರಲ್ಲ, ಒಂದು ನೀಟ್ ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ತೊಗೊಂಡೋಗ್ತಾರೆ, ಒಳ್ಳೆ ಹಾಡಿರುತ್ತೆ. ರಾಜ್ಕುಮಾರ್ ಅವರು 2 ಕನಸು ಎಲ್ಲ ನಿರ್ದೇಶಕರು, ಕಸ್ತೂರಿ ನಿವಾಸ ಡೈರೆಕ್ಟರು. ಸೊ 50 ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಅವ್ರ ದೊಡ್ಡ ಅಭಿಮಾನಿ. ನೋಡಿ ದೊಡ್ಡವ್ರು ಹೇಗಿರ್ತಾರೆ ಅನ್ನೋಕ್ಕೆ ನೀವು ಹೇಳಿದ್ರಲ್ಲ, ಕೂಡು ಬರುತ್ತೆ ಅನ್ನೋಕ್ಕೆ. ಮಾಲ್ಗುಡಿ ಸೀರೀಸ್ ಎಲ್ಲ ಮಾಡಿದ್ವಿ. ಆಮೇಲೆ ಮಾಸ್ಟರ್ ಮಂಜುನಾಥ್ ಶೇಖರು, ರಮೇಶ್ ಭಟ್ ಆದಮೇಲೆ ಅದರ ಒಂದು 7-8-10 ಜನ ಮಾತಾಡ್ಸಿದ್ವಿ. ಅದೊಂದು 25 ಎಪಿಸೋಡ್ ಆಯ್ತು ನಮ್ಮಲ್ಲಿ. ಶಂಕರ್ನಾಗ್ ಅವರು ಡ್ರೈವರ್ ಸಿಕ್ಕರು ನನಗೆ ಭಾಳ ಅಪರೂಪಕ್ಕೆ. ನನ್ನಲ್ಲಿ ವೈರಲ್ ವಿಡಿಯೋ, ಅದನ್ನು ನಾನು ಫುಲ್ ಎಪಿಸೋಡ್ 2 ಸಲ ಹಾಕಿದ್ದೀನಿ, ಅವು ಲಕ್ಷಗಟ್ಟಲೆ ನೋಡಿದ್ದಾರೆ. ಇದೇ ಮಾಡ್ತಿದ್ದಾಗ ಒಂದು ಸಲ ಇವರು ಇದೆ ಸಾವಂತ್ ಸರ್ ಫೋನ್ ಮಾಡಿ, ಸರ್ ಯಾವುದೋ ಒಂದು ರೆಫರೆನ್ಸ್ ಬಂತು ನೋಡಿ, ಹೇಗೆ ಹುಡುಕ್ತೀವಿ ಒಂದಕ್ಕೆ. ಯಾರೋ ಮಾತಾಡ್ತಾ ಶಂಕರ್ನಾಗ್ ಸರ್ ಸತ್ರಲ್ಲ ಆಕ್ಸಿಡೆಂಟಲ್ಲಿ, ಒಂದು ಅಕಾಲಿಕವಾಗಿ ಸತ್ರಲ್ಲ 91 ಟೈಮಲ್ಲಿ. ಆಗ ಆ ಡ್ರೈವರ್ ಇದ್ದಾರಲ್ರಿ, ಆ ಡ್ರೈವರ್ ಬೇರೆಯವ್ರು ಹೋಗ್ಬೇಕಿತ್ತು, ಇನ್ನೊಬ್ಬ ಡ್ರೈವರ್ ಹೋಗ್ಬಿಟ್ಟ ಅಂತ ನನಗೊಂದು ಪಾಯಿಂಟ್ ಹೇಳಿದ್ರು ಯಾರೋ ಒಂದು ಇಂಟರ್ವ್ಯೂನಲ್ಲಿ. ಹಾಗಾದರೆ ಶಂಕರ್ನಾಗ್ ಸರ್ ಜೊತೆ ಹೋಗಿ ಸತ್ತ ಡ್ರೈವರ್ ಒಬ್ಬರು, ಹೋಗದೆ ಉಳ್ಕೊಂಡ್ರಲ್ಲ ಡ್ರೈವರ್ ಎಲ್ಲಿ ಅಂತ ಹುಡುಕಕ್ಕೆ ಶುರು ಮಾಡಿದ್ಮೇಲೆ ಅವ್ರು ದಾಸ್ ಅಂತ ಅವ್ರು ಇದ್ದಾರೆ ಈಗ ಅಂತ ಗೊತ್ತಾಯಿತು. ಅವ್ರನ್ನ ನಾವು ಕೇಳಿದಾಗ, ನಮ್ಮ ದಣಿ ಸರ್ ಅವ್ರ ಬಗ್ಗೆ ನಾನು ಮಾತಾಡಲ್ವಾ, ಬರ್ತೀನಿ ಅಂದರು. ನಮ್ಮ ಮನೆಗೆ ಬಂದರು ಅವರು, ನಮ್ಮ ಮನೆಗೆ. ಜೊತೆಗೆ ಇನ್ನಿಬ್ಬರು ಡ್ರೈವರ್ ಕರ್ಕೊಂಬಂದರು. ಯಾರು ಸರ್ ಇವರಿಬ್ರು ಅಂದರೆ, ಸರ್ ನಾನು ಲಾಸ್ಟಲ್ಲಿ ಹೋಗಿ ಸೇರಿಕೊಂಡಿರೋದು ಇವರಿಬ್ಬರು, ಅವ್ರು ಫಸ್ಟ್ ಡ್ರೈವರ್ಸು, ಇವ್ರು ಮಾತಾಡಿಸಿ ಅಂತ. 3 ಜನ ಡ್ರೈವರ್ಸು. ಎಷ್ಟು ಚೆನ್ನಾಗಿದೆ ಅದು ಅಂದರೆ, ಶಂಕರ್ನಾಗ್ ಅವರು ಹೊರಡ್ತಾರೆ, ಅವರು ಒಂದು ಸಿನಿಮಾ ಶೂಟಿಂಗ್, ಜೋಕುಮಾರ್ ಸ್ವಾಮಿ ಶೂಟಿಂಗಿಗೆ ಅಂತ ಹೊರಡ್ತಾರೆ. ರಾತ್ರಿ ಲೇಟ್ ನೈಟ್ ಹೊರಟ್ಬಿಡ್ತಾರೆ ಅವರು, ಅರುಂಧತಿ ಮೇಡಮ್ಮು ಡ್ರೈವರು. ಆ ಡ್ರೈವರು ಹೋಗ್ತಿದ್ದಾಗ ದಾವಣಗೆರೆ ಆನ್ಗೋಡ್ ಹತ್ರ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಲಾರಿ ನಿಂತಿರೋ ಲಾರಿ ಗುದ್ದು ಬಿಡ್ತಾರೆ. ಸೊ ಶಂಕರ್ನಾಗ್ ಸರು ಡ್ರೈವರ್ ಸ್ಪಾಟ್ ಔಟು, ಮೇಡಮ್ ಇಂಜುರೀಸಿಂದ ಬದುಕಿದ್ರು. ಆದರೆ ಆ್ಯಕ್ಚುಲಿ ಅವತ್ತು ಕಾರ್ ಸ್ಟಾರ್ಟ್ ಮಾಡಿದ್ದು ಇವರು ದಾಸು ಮಾಡ್ತಾರೆ. ಹಾಗಾದ್ರೆ ಬೇಡ, ನಿನ್ನ ರಾತ್ರಿ ನಿದ್ದೆ ಮಾಡಿಲ್ಲ, ನೀನು ಬಾಯಿ ಕಡೆ ಅಂದ್ಬಿಟ್ಟು ಅವ್ರನ್ನ ಹಾಕ್ಬಿಡ್ತಾರೆ ಅವರು. ಶಂಕರ್ನಾಗ್ ಸರ್, ನಿಂಗೆ ಬೇಡ, ನೀನು ಯಾಕೋ ನಿದ್ದೆ ಮಾಡ್ತೆ ಕಣ, ಬೇಡ ಅಂದ್ಬಿಡಿ, ಇವನು ಚೆನ್ನಾಗಿ ಹೋಗ್ತಾನೆ ನೈಟಲ್ಲಿ ಅಂದ್ಬಿಟ್ಟು ಹಾಕ್ಬಿಡ್ತಾರೆ. ಹೀಸ್ ಸೇವ್ ಟುಡೇ. ಸರ್ ನಾನು ಸ್ವಲ್ಪ ಸಾಯ್ಬೇಕಾಯ್ತು, ನನ್ನ ಬಾಸ್ಗೆ ನನ್ನ ಜೀವನ ಕೊಟ್ಟರು ಸರ್, ಅವ್ರು ನನ್ನ ಪ್ರಾಣ ಕೊಡೋಕ್ಕಾಗಿಲ್ಲ ಅನ್ನೋದು ನನ್ನ ನೋವು ಅಂತ ಹೇಳ್ತಾರೆ ಅವರು. ಆ ಥರದ ಇನ್ಸಿಡೆಂಟ್ ನೋಡಿ ಎಷ್ಟು ಕನೆಕ್ಟ್ ಆಗುತ್ತೆ ನೋಡಿ. ನಮ್ಮಲ್ಲಿ ಸ್ವಾಮಿನ ಇಷ್ಟೇ, ಶಂಕರ್ನಾಗ್ ಸರ್ ಅವ್ರು ಕರ್ಕೊಂಬಂದು ಬೆಳೆಸಿರೋದು ಮಲಯಾಳಿಯವರು. ಅವತ್ತು ನಾನು ಸತ್ತಿದ್ರೆ ಆ್ಯಕ್ಚುಲಿ ನಂಗೆ ತುಂಬ ಸಂತೋಷ ಆಗಿರೋದು, ನನ್ನ ಆತ್ಮಕ್ಕೆ ತೃಪ್ತಿಯಾಗಿರೋದು. ನಾನು ಅವತ್ತು ಸಾಯಲಿಲ್ಲ. ಅವ್ರು ಯಾರೋ ಸತ್ಬಿಟ್ರು, ಲಿಂಗಪ್ಪ ಅಂತ ಒಬ್ಬರು ಡ್ರೈವರು. ಆ ಲಿಂಗಪ್ಪನವ್ರ ಫ್ಯಾಮಿಲಿ ಮಾತಾಡ್ತಾರೆ, ಹೆಂಡತಿ ಮಕ್ಕಳಿದ್ದಾರೆ ಈಗ. ಅವ್ರನ್ನ ಅನಂತನಾಗ್ ಸರ್ ತುಂಬ ಚೆನ್ನಾಗಿ ಸೆಟ್ಲ್ ಮಾಡಿದ್ದಾರೆ ಅವ್ರನ್ನ. ಅವ್ರಿಗೂ ಸೈಟ್ ಕೊಡಿಸಿ ಮನೆ ಮಾಡಿ ತುಂಬ ಚೆನ್ನಾಗಿ ಸೆಟ್ಲ್ ಮಾಡಿದ್ದಾರೆ ನೋಡಿ. ಅದು ಹೇಳೋದು, ಆ ಕುಟುಂಬ ಇದೆಯಲ್ಲ, ಈ ಕಥೆಗಳು ಮಾನವೀಯ ಮೌಲ್ಯ ಇದೆಯಲ್ಲ, ಒಬ್ಬ ತೆರೆ ಹಿಂದೆ ಅಥವಾ ಒಬ್ಬ ಸೆಲೆಬ್ರಿಟಿ ಹಿಂದಿನ ತೆರೆ ಹಿಂದೆ ಇವೆಲ್ಲವೂ ನಮ್ಮಲ್ಲಿ ಕನೆಕ್ಟ್ ಆಯಿತು, ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗಾಗಿ ಸೊ ಈ ಥರದ್ದೆಲ್ಲ ಮಾಡಿ ಶಂಕರ್ನಾಗ್ ಸೀರೀಸ್ ಎಲ್ಲ ಮುಗಿಯೋ ಟೈಮ್ಗೆ, ನೆಕ್ಸ್ಟ್ ಯಾರನ್ನ ಟ್ರೈ ಮಾಡಬೇಕಲ್ಲ, ಇಲ್ಲಾಂದ್ರೆ ಮತ್ತೆ ಇಲ್ಲಿ ಅಂತ.
ಆವಾಗ ನಾನು ಆಗಲೇ 8,000ದಿಂದ 80,000 ಆಗಿತ್ತು. ಇನ್ನೂ ಆಗಿಲ್ಲ. ಅದೊಂದು ದೊಡ್ಡ ಇಶ್ಯೂ ಏನಾಯಿತು ಅಂದರೆ ಯೂಟ್ಯೂಬಿಂದ ಪೇಮೆಂಟ್ ಬರೋಕ್ಕೆ ಅವರು ಅಡ್ರೆಸ್ ವೆರಿಫೈ ಮಾಡಿಸ್ತಾರೆ. ಅದೊಂದು ಟೆಕ್ನಿಕಲ್ ಥಿಂಗ್ ಇದೆ. ಅಡ್ರೆಸ್ ವೆರಿಫಿಕೇಷನ್ ಮಾಡಿಸ್ತಾರೆ. ಅಂದರೆ ಅದು ಫೇಕ್ ಅಕೌಂಟಾ ಅಥವಾ ಅಡ್ರೆಸ್ಸಲ್ಲಿ ಇದ್ದಾರೆ ಅಂತ. ಅದಕ್ಕೇನು ಮಾಡ್ತಾರೆ, ನಾವು ಕೊಟ್ಟಿರೋ ಪೋಸ್ಟಲ್ ಅಡ್ರೆಸ್ಸಿಗೆ ಅವರು ಆ್ಯಕ್ಚುಲಿ ಯೂಟ್ಯೂಬ್ ಆಫೀಸಿಂದ ಒಂದು ಪೋಸ್ಟ್ ಹಾಕ್ತಾರೆ ಆ ಅಡ್ರೆಸ್ಸಿಗೆ. ಅದರಲ್ಲಿ ಒಂದು ಕೋಡ್ ಇರುತ್ತೆ. ಆ ಕೋಡನ್ನ ನಮ್ಮ ಯೂಟ್ಯೂಬ್ ಮಾನಿಟೈಸೇಷನ್ ಇದರಲ್ಲಿ ಎಂಟ್ರ್ ಮಾಡಬೇಕು. ಓಕೆ, ಆವಾಗ ಮಾತ್ರ ಅದು ಆ್ಯಕ್ಟಿವೇಟ್ ಆಗುತ್ತೆ, ಅಡ್ರೆಸ್ ವೆರಿಫೈ ಆಗುತ್ತೆ. ಸೊ ಹಂಗಾಗಿ ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಆ ಅಡ್ರೆಸ್ಸಿಗೆ ಹೋಗಿ ಅವ್ರು ಅದನ್ನು ಅದನ್ನು ಎಂಟ್ರ್ ಮಾಡಬೇಕು, ಅವ್ರು ಕೊಟ್ಟಿರೋ ಕೋಡ್ ನಂಬರು. ಸೊ ಹಾಗಾಗಿ ಅದು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಕೋವಿಡ್ ಟೈಮಲ್ಲಿ ವಿಮಾನ ಇಲ್ಲ, ಏನು ಬೇರೆ ಬೇರೆ ದೇಶಗಳ ಮಧ್ಯೆ ವಿಮಾನ ಇಲ್ಲ, ಯೂಟ್ಯೂಬ್ ಆಫೀಸಿಂದ ಹೊರಡಬೇಕು, ಬರ್ತಾ ಇಲ್ಲ. ನಾನು ಇಲ್ಲಿ ದಿನ ನನ್ನ ಸ್ನೇಹಿತ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಪರಮ್ ಇವತ್ತು 8,000ರಿಂದ 13,000 ಆಯಿತು, ಕಂಗ್ರಾಟ್ಸ್ ಅಂತ. 13,000 ಆಯಿತು ಕೊಡಿ ಅಂತ. ಇರೀ ಪಾಸ್ವರ್ಡ್ ಬರಬೇಕು ಅಂತ. ಅವರು 13,000ರಿಂದ 18,000 ಆಯಿತು, 20,000 ಆಯಿತು, 30,000 ಆಯಿತು ಅಂತ. ಪ್ರೊಸೀಜರ್ ಅದೇ ಥರನೇ ಇದೆ. ಬಹುಶಃ ಹಾಗೆ ಇರಬಹುದು. ಅಡ್ರೆಸ್ ವೆರಿಫೈ ಅಂತ ಮಾಡ್ತಿದ್ದಾರೆ ಅನಿಸುತ್ತೆ. ಕ್ಷಮೆ ಕೊಡ್ತೀನಿ. ಮೊನ್ನೆ ಯಾರೋ ನನಗೆ ಆ್ಯಕ್ಚುಲಿ ಯೂಟ್ಯೂಬ್ ಮಾನಿಟೈಸೇಷನ್ ಹೆಂಗೆ ಆನ್ ಮಾಡೋದು ಅಂದರು. ನಂಗೆ ಗೊತ್ತಿಲ್ಲ ಅದು, ಯಾಕಂದ್ರೆ ನನ್ನ ಸ್ನೇಹಿತ ಮಾಡಿಕೊಟ್ರೋದು ನನಗೇನೆ. ಹಾಗಾಗಿ ಸೊ ಹಾಗಾಗಿ ನೋಡಿ, ಆ ಟೆಕ್ನಿಕಲ್ ಥಿಂಗ್ ನಾನು ನೋಡೇ ಇಲ್ಲ ಅವ್ರು ಮಾಡಿದ್ರು ಅದನ್ನು. ಸೊ ಹಾಗಾಗಿ ಆಮೇಲೆ ಹೀಗಾಗ್ತಿತ್ತು. ಒಂದು 40,000ವರೆಗೆ ದುಡ್ಡು ಬಂತು. ಸಾರ್ ಕೊಡಿ, ನಾನೊಂದು 3 ತಿಂಗಳು ಬಾಡಿಗೆ ಕಟ್ಟಿಲ್ಲ, ನಾನು ಹೆಂಡತಿ ಆ ಟೈಮಲ್ಲಿ ಊರಲ್ಲಿದ್ದಾಳೆ. ಹಾಗಾಗಿ ಸಾರ್ ಹೆಂಗಾರ 40,000 ಕೊಡಿ ಅಂತ. ನಾನು ನನ್ನ ಪಾಕೆಟಲ್ಲಿ ಕೊಡ್ತೀನಿ, ಬೇಕಾದ್ರೆ ಅದು ಮಾತ್ರ ಮಾಡಬೇಡಿ, ನಾನು ಸಾಲ ಮಾಡಲ್ಲ ಲೈಫಲ್ಲಿ, ಯಾರೂ ಕೊಡಬೇಡಿ, ವಿಶ್ವಾಸ ಹಾಳಾಗುತ್ತೆ, ಬರಲಿ ಅದು ಅಂತ. ನಾನು ಅವ್ರು ಕಳಿಸಿದ್ದಾರೆ ಅಂತ ಇಮೇಲ್ ಬರ್ತಾಯಿದೆ, ಕಳಿಸಿದ್ದೀವಿ ಶಿಪ್ಡಿಯವರ ಅದೇನೋ ಪಾಸ್ವರ್ಡ್ ಅಂತ, ಎಲ್ಲೋ ಸ್ಟ್ರಕ್ ಆಗಿದೆ, ಬರ್ತಾಯಿಲ್ಲ. ನಾನು ನಮ್ಮ ಏರಿಯಾ ಬನಶಂಕರಿ ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಮನ್ ಯಾರು ನಮ್ಮ ಏರಿಯಾಗೆ ಬರೋರು ಹುಡುಕಿ ಅವ್ರ ನಂಬರ್ ತೊಗೊಂಡು, ಅಣ್ಣ ಅದು ಬಂದರೆ ಕೊಡೋಣ, ನನ್ನ ಜೀವನ ಅಣ್ಣ, ಹಂಗಣ್ಣ ಹಿಂಗಂತ ಕನ್ವಿನ್ಸ್ ಮಾಡೋದು. ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಒಂದಿನ ಅವ್ರು ಫೋನ್ ಮಾಡಿಬಿಟ್ರು ಬೆಳಗ್ಗೆ 8 ಗಂಟೆಗೆ. ಅವ್ರ ಫೋನ್ ಬಂದಾಗ ಗೊತ್ತಾಯ್ತು, ಬಂದಿದೆ, ಯಾಕಂದರೆ ಕಾಲ್ ಮಾಡ್ತಾವ್ರೆ ಅಂತ. ಅದು ಸಿಕ್ಕಾಗ ನನಗೆ ಲಾಟ್ರಿ ಹೊಡೆದ ಸಂತೋಷ ಆಗಿತ್ತು. ಅದು ಕೈಗೆ ಬಂದಾಗ ತಂದು ಇಮಿಡಿಯೇಟ್ ಮಾಡಿ ಮೊದಲು ಪೇಮೆಂಟ್ ಒಂದು 60,000 ಬಂದಿತ್ತು ನನಗೆ. 60,000 ಬಂದಾಗ ಐ ವಾಸ್ ಇನ್ ಟು ಟಿಯರ್ಸ್. ನಂಗೆ ಭಾಳ ಸಂತೋಷ ಆಗ್ಬಿಟ್ಟಿತ್ತು. ಯಾಕಂದರೆ ತುಂಬ ದೊಡ್ಡ ಹಣ ಅದು ನನಗೆ, ತುಂಬ ದೊಡ್ಡ ಆರ್ಥಿಕ ಚೈತನ್ಯ ಇದ್ದ. ಸಾಲ ಮಾಡಿರಲಿಲ್ಲ, ಬಟ್ ಕೊಡುವ ಡ್ಯೂಸ್ ಇತ್ತು, ಅದನ್ನೆಲ್ಲ ಕೊಡಬೇಕಿತ್ತು. ಆದರೆ ಆವಾಗಿಂದ ನಮ್ಮ ಸ್ನೇಹಿತ ಹೇಳಿದೆ, ಇಲ್ಲ ನಿಮ್ಗೆ ಇನ್ಮೇಲೆ ಆಗುತ್ತೆ, ನಿಮ್ಮ ಶ್ರಮಕ್ಕೆ, ನಿಮಗಿರುವ ಎನರ್ಜಿಗೆ, ನಿಮಗಿರುವ ವರ್ಕ್ ಮೈಂಡ್ಗೆ ಇನ್ನಿಲ್ಲಲ್ಲ, ಇದು ಬರುತ್ತೆ ನಿಮಗೆ ಮಾಡಿ. ಬಟ್ ನಿಲ್ತಿರೋ ಸಮಸ್ಯೆ ಆಗುತ್ತೆ, ನಿಲ್ಲಿಸ್ಬೇಡಿ ಇದನ್ನು, ಈ ವೀಲ್ ನಿಲ್ಲಿಸ್ಬೇಡಿ, ಇದನ್ನು ತಿರುಗಿಸಿ ಇದನ್ನ ಅಂತ.